SDA ಪ್ರಶ್ನೆ ಪತ್ರಿಕೆಯ ಡಿಕೋಡಿಂಗ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಈ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಇಬ್ರು ವ್ಯಕ್ತಿಗಳು ಮೂರು ತಾಸು ಅಂದರೆ 6 ತಾಸು ಕುಂತ್ಕೊಂಡು ಕ್ವಶನ್ ಪೇಪರ್ನ ಈ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿನ ಉದ್ದೇಶ KEA ಅಥವಾ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಸೆಕ್ಟರ್ ಮೈಂಡ್ ಹೇಗಿದೆ ಅಂತಕ್ಕಂಥದನ್ನ ತಿಳಿತಕ್ಕಂಥದ್ದು. ನಾವು ಏನು ಮಾಡಿದ್ವಿ ಅಂತಂದರೆ ಫಸ್ಟ್ ಇಂದ 100 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಯಾವ ಟಾಪಿಕ್ ಮೇಲೆ ಪದೇ ಕ್ವಶನ್ ಪೇಪರ್ ರಿಪೀಟ್ ಆಗ್ತಾ ಇದೆ, ಓಕೆ, ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟು KEAದಲ್ಲಿ ಅಥವಾ IAS ಅಲ್ಲಿ ಅಥವಾ KS ಅಲ್ಲಿ ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ ಅಂತಕ್ಕಂಥವ್ರು ದಯವಿಟ್ಟು ಈ ವಿಡಿಯೋ ನೋಡಬೇಡಿ, ಸ್ಕಿಪ್ ಮಾಡ್ಕೊಂಡು ಬೇರೆ ವಿಡಿಯೋ ನೋಡ್ತಾ ಇರಿ. ಡೈಲಿ ಕರೆಂಟ್ ಅಫೇರ್ಸು 3 ತಾಸು ಕ್ಲಾಸನ್ನು ನೋಡ್ಕೊತಾ ಇರಿ, ಓಕೆ, ಅದು ನಿಮಗೆಲ್ಲ. ಸೊ ನನ್ನ ಕಾನ್ಸೆಪ್ಟ್ಸು ಟಾಪಿಕ್ಸ್ ರಿಪೀಟ್ ಆಗ್ತವೆ. ಹೈ ಈಲ್ಡಿಂಗ್ ಟಾಪಿಕ್ನ ರಿಪೀಟ್ ಆಗ್ತಕ್ಕಂಥದ್ದನ್ನು ಪದೇ ಪ್ರೂವ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ KEAದಲ್ಲಿ ಯಾರ್ಯಾರು 60+ ಸ್ಕೋರ್ ತೆಗಿಬೇಕಲ್ವಾ, ಅವ್ರು ಯಾರು 60+ ಸ್ಕೋರ್ ತೆಗಿತಾರೆ, ನೆಟ್ ಸ್ಕೋರ್, ಗ್ರಾಸ್ ಅಲ್ಲ, ದೇ ಆರ್ ವೆರಿ ಗುಡ್. ಆ 60+ ಕ್ವಶನ್ಸು ಹೈ ಈಲ್ಡಿಂಗ್ ಟಾಪಿಕ್ ಇಂದ ಬರುತ್ತೆ ಅನ್ನೋದನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಸಾಬೀತುಪಡಿಸೋ ಕೆಲಸದಲ್ಲಿ ನಾನು ಅಣಿಯಾಗಿದ್ದೇನೆ, ಓಕೆ. ಇದು ನಾವು 6 ತಾಸು ಕುಂತ್ಕೊಂಡು ಪ್ರಿಪೇರ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟು. ಬಟ್ ಇಲ್ಲಿ 40 ನಿಮಿಷ ಈ ವಿಡಿಯೋ ನೋಡ್ತಕ್ಕಂತಹ ಸಮಾಧಾನ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರುವುದಿಲ್ಲ. 100% ಹೇಳ್ತೀನಿ, 5 ನಿಮಿಷಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ವಿಡಿಯೋ ಎಲ್ಲ ಈವನ್ ಇತಿಹಾಸ ತಜ್ಞರು ಬಂದು ಹೇಳಿದ್ರು ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟು ತಾಳ್ಮೆ ಅಂತಕ್ಕಂಥದ್ದು ಇಲ್ಲ, ಓಕೆ. ಬನ್ನಿ ಈಗ ನೇರವಾಗಿ ಕ್ವಶನ್ಸ್ಗೆ ಹೋಗೋಣ. ಇಲ್ಲಿ ನಾನು ಮೈಂಡನ್ನ ಡಿಕೋಡ್ ಮಾಡ್ತಾ ಇದ್ದೀನಿ. ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿದಾರಲ್ಲ ಅವ್ರ ಮೈಂಡ್ ಡಿಕೋಡ್ ಮಾಡ್ತಾ ಇದ್ದೀನಿ ಹೊರತು ಆನ್ಸರ್ಸ್ ಅನ್ನು ಹುಡುಕ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಓಕೆ. ಸೊ ಈಗ ಈ ಕ್ವಶನ್ ಪೇಪರ್ ಫಸ್ಟ್ 3ನೇ ಕ್ವಶನ್, ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಆರಂಭಿಸಿಲ್ಲ, ಓಕೆ. ನೋಡಿ, ನಮಗೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ HYT, ಈ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಇದೇ ಕ್ವಶನ್ ಪೇಪರ್ ಅಲ್ಲಿ 2 ಬಾರಿ ಅಪಿಯರ್ ಆಗಿದ್ದಾನೆ. ಏನ್ ಸರ್ ಉದ್ದೇಶ? ಯಾಕೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಕೇಳಬೇಕು? ಓ, ಕಾಂಗ್ರೆಸ್ ಸರ್ಕಾರ ಇದೆ, ಮುಸ್ಲಿಮ್ಸ್ ಕೇಳ್ತಾರ? ಅಲ್ಲ, ದಿವಾನ್ ಮಿರ್ಜಾ ಇಸ್ಮಾಯಿಲ್ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ದಿ ಎಕ್ಸಾಮಿನೇಷನ್. ಒಂದೇ SDA ಕ್ವಶನ್ ಪೇಪರ್ ಅಲ್ಲಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ 2 ಬಾರಿ ಅಪಿಯರ್ ಆಗ್ತಾನೆ. ಯಾಕೆ? ಈಸ್ ಸರ್, ದಿವಾನ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ನಾವು ಹೇಗೆ ಓದಬೇಕು? ನೀವು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಕುರಿತು PhD ಅನ್ನು ಮಾಡಬೇಕು. ಮಂಜುನಾಥ್ ಸರ್ ಬುಕ್ ಓದಿ, ಸದಾಶಿವ ಬುಕ್ ಓದಿ, ತದನಂತರದಲ್ಲಿ ವಿಕಿಪೀಡಿಯಾ ಮಾಡಿ, ನಂತರದಲ್ಲಿ KNA ಬುಕ್ ಓದಿ, ಏನಾಗುತ್ತೆ ಎಲ್ಲ ಓದ್ಬಿಡಿ ಇವ್ರ ಬಗ್ಗೆ. ಇವರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ, ಗಣಪತಿ ಗಲಭೆ ಇವರಿಗೆ ಸಂಬಂಧಪಟ್ಟಿದ್ದು, ಓಕೆ. ಸರ್ ನೋಡಿ, ನಿಮ್ಗೆ ಹೇಳ್ತೀನಿ, KS 2018ರಲ್ಲಿ ಬಂದಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ KPSC ಅವರು ನಡೆಸಿದಂಥ ಅಫಿಷಿಯಲ್ ಪ್ರಶ್ನೆ ಪತ್ರಿಕೆ, ಸರ್ ನನ್ನ ಪ್ರಶ್ನೆ ಪತ್ರಿಕೆ ಅಲ್ಲ, ಓನ್ಲಿ ಅಫಿಷಿಯಲ್ ಪ್ರಶ್ನೆ ಪತ್ರಿಕೆ ತಗೊಳ್ಳೋದು. ನೀವು ಶಾಂತಪ್ಪ ಸರ್ ಇನ್ಸ್ಟಿಟ್ಯೂಷನ್ಗೆ ಶಾಂತ ಮಾರ್ಗಕ್ಕೆ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಇಡೀ ನನ್ನ HYT ಕ್ಲಾಸಲ್ಲಿ ಈಗ 9ನೇ ಬ್ಯಾಚ್ HYT ಸ್ಟಾರ್ಟ್ ಆಗಿದೆಯಲ್ಲ, ಐ ಹ್ಯಾವ್ ಟೋಲ್ಡ್ ಎವ್ರಿ ಒನ್, ನೀವು ನನಗೆ ಪ್ರಿಪೇರ್ ಆಗ್ಬಿಡ್ರಿ. ನನ್ನ ಇನ್ಸ್ಟಿಟ್ಯೂಷನ್ಗೆ ನೀವು ಎಕ್ಸಾಮ್ಸ್ ಇದು ಮಾಡ್ತಾ ಇಲ್ಲ, ಪ್ರಿಪೇರ್ ಆಗ್ತಾ ಇಲ್ಲ. KPSC, KEA, UPSC ಇಲ್ಲಿ ಕ್ವಶನ್ ಕೇಳ್ತಾರೆ ನೋಡಿ. ಇಲ್ಲಿ ಕ್ವಶನ್ ಇದೆ, ಏನಪ್ಪ? ಡಿಸ್ಕಸ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಮೈಸೂರು ಅಂಡರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್. ಸರ್ 2018ರಲ್ಲೂ ಇವರೇ, 2026ರಲ್ಲೂ ಇವರೇ, ಅಂದ್ರೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ HYT ಹೈ ಯೀಲ್ಡಿಂಗ್ ಟಾಪಿಕ್. ಸರ್, ನಾನು ಕರ್ನಾಟಕ ಇತಿಹಾಸವನ್ನ ನನ್ನ HYT ಕ್ಲಾಸಲ್ಲಿ ಸುಮಾರು ಒಂದು 3 ತಿಂಗಳಿಂದ ಮಾಡಿದ್ದೀನಿ. ಹಾರ್ಡ್ಲಿ ಐ ಹ್ಯಾವ್ ಟೇಕನ್ 2 hours, 2 ತಾಸು ತಗೊಂಡಿದ್ದೀನಿ ಇಡೀ ಕರ್ನಾಟಕ ಇತಿಹಾಸ ಮುಗಿಸೋಕ್ಕೆ. ಏನಕ್ಕೆ ಅಂತಂದ್ರೆ ಇದು ಗೈಡೆನ್ಸ್ ಪ್ರೋಗ್ರಾಮ್, ಅಂದ್ರೆ ಏನನ್ನು ಓದಬೇಕು, ಏನನ್ನು ಓದಬಾರ್ದು ಅಂತ ಹೇಳಿ ಈ ಒಂದು ಗೈಡೆನ್ಸ್ ಪ್ರೋಗ್ರಾಮ್, ಓಕೆ. ಸೊ ಐ ಹ್ಯಾವ್ ಟೋಲ್ಡ್, ಸೊ ಮೈಸೂರು ಕಿಂಗ್ಡಮ್ 15th ಸೆಪ್ಟೆಂಬರ್, ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, 5 ತಿಂಗಳು. ಇಲ್ಲಿ ಡೇಟ್ ಮೆನ್ಷನ್ ಮಾಡ್ತೀವಿ, 15th ಸೆಪ್ಟೆಂಬರ್ 9 ಗಂಟೆ 5 ನಿಮಿಷ ಮಂಡೇ,
ಓಕೆ, ಸರ್ ಮಿರ್ಜಾ ಇಸ್ಮಾಯಿಲ್ HYT ಅಂತ ಬರೆದಿದ್ದೀನಿ ನೋಡಿ, ಬರೆದು ಬಿಡ್ತೀನಿ HYT ಅಂತೇಳಿ. ನೀವು ಇಂತಹ ಪ್ರಶ್ನೆಗಳನ್ನೇನಾದರೂ ಅಟೆಂಡ್ ಮಾಡಿಲ್ಲ ಅಂತಂದ್ರೆ 100% ಫೇಲ್ ಆಗ್ತೀರ. ಓಕೆ ಸರ್, ನಾನು ಈ ತರ ಎಲ್ಲ ಕ್ವಶನ್ಸ್ಗೂ ತರಲ್ಲ. ಓಕೆ, ಇನ್ನೊಂದು ಮೈಸೂರು ಕಿಂಗ್ಡಮ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ. ಓಕೆ, ಆ ಕ್ವಶನ್ಗೆ ಸಂಬಂಧಪಟ್ಟಿದ್ದನ್ನು ನಾನು ಅದನ್ನ ಆನ್ಸರ್ ಮಾಡಕ್ ಆಗಲ್ಲ. ಒಂದು ಕರ್ನಾಟಕ ವಿಷನ್ ಗ್ರೂಪ್ನ ಅಧ್ಯಕ್ಷ ಇತ್ತೀಚೆಗೆ ಯಾರು ಆಯ್ಕೆ ಆದ್ರೆ, ವೆರಿ ಡಿಫಿಕಲ್ಟ್ ಟು ಆನ್ಸರ್, ವೆರಿ ಡಿಫಿಕಲ್ಟ್ ಟು ಆನ್ಸರ್. ಓಕೆ, ಸೊ ಸರ್ ಮಿರ್ಜಾ ಇಸ್ಮಾಯಿಲ್ HYT ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ. ಓಕೆ, ನೀವು ಯಾರನ್ನಾದ್ರೂ ಕೇಳ್ಕೋಬಹುದು HYT ಕ್ಲಾಸಲ್ಲಿ, ಸರ್ ಹೇಳಿದ್ರ ಇಲ್ಲಪ್ಪ ಈಗ ಬರ್ದಿದಾರ. ಸೊ ಇದಂತೂ ಸುಳ್ಳು ಹೇಳಲ್ಲ, ಈ ಡೇಟ್ ಅಂತೂ ಸುಳ್ಳು ಹೇಳಲ್ಲ, ಟ್ಯಾಬಲ್ ಪಾಠ ಮಾಡ್ತೀನಿ. ಓಕೆ, HYT ಲೀಡಿಂಗ್ ಟಾಪಿಕ್. ಓಕೆ, ನಂತರದಲ್ಲಿ ಮುಂದೆ ಮಾತಾಡ್ತೀನಿ. ಓಕೆ, ಮುಂದೆ ಬನ್ನಿ. ಎಸ್, ಈ ಕ್ವಶನ್ NHRCಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ? ಇದರ ಅಧ್ಯಕ್ಷರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರಬೇಕು. ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಬರಲ್ಲ. ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು, ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲದ ಶಿಫಾರಸಿನಂತೆ, ಮಂತ್ರಿಮಂಡಲ ಇರಲ್ಲ, ಪ್ರಧಾನಮಂತ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸೆಲೆಕ್ಷನ್ ಕಮಿಟಿ ರೆಕಮೆಂಡ್ ಮಾಡುತ್ತೆ, ರಾಷ್ಟ್ರಪತಿಯವರು ಅವರು ನೇಮಕ ಮಾಡ್ತಾರೆ. ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. NHRC ಈಸ್ ಎ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಎಸ್, ಓಕೆ, ಆನ್ಸರ್ಸ್ ಇಂಪಾರ್ಟೆಂಟ್ ಅಲ್ಲ. ಸೊ ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಅರ್ಪಿತಾ ಅಂತ 6ನೇ ಬ್ಯಾಚಿನ HYT ಸ್ಟೂಡೆಂಟ್, NCH ನ್ಯಾಷನಲ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್, ಇವರು. ನೆಕ್ಸ್ಟು RTA ಬಗ್ಗೆ ಬರೆದಾರೆ, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಬಗ್ಗೆ ಬರೆದಾರೆ. HYTಗಳನ್ನ ಹೋಮ್ವರ್ಕ್ ಅನ್ನ ಮಾಡ್ತಕ್ಕಂಥ ಕೆಲಸ ನಮ್ಮ ಗ್ರೂಪ್ ಅಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಐ ಡೋಂಟ್ ಬಿಲೀವ್ ಇನ್ ಓನ್ಲಿ ರೀಡಿಂಗ್. ಸೊ ಶಾಂತ ಮಾರ್ಗದ HYT ಕ್ಲಾಸ್ನ ತತ್ವ ಏನಪ್ಪಾ ಅಂತಂದ್ರೆ, ರೀಡ್, ರಿವೈಸ್, ರೀಡ್, ರೈಟ್, ರಿವೈಸ್ ಅಂಡ್ ರಿವ್ಯೂ. ರಿವ್ಯೂ ಯಾರ ಕಡೆಯಿಂದ ಆಗುತ್ತೆ? ನಮ್ಮ ಕಡೆಯಿಂದ ಆಗುತ್ತೆ. ರಿವ್ಯೂ ಮಾಡಿ ಪ್ರಶ್ನೆಗಳನ್ನು ಕೇಳ್ತೀವಿ ರೀ. ಓಕೆ, ಇದು 6ನೇ HYT ಬ್ಯಾಚ್, ಅಂದ್ರೆ ಈಗ 9ನೇ HYT ಬ್ಯಾಚ್ ನಡೀತಾ ಇದೆ. ಅಂದರೆ ಸರಿಸುಮಾರು 4 ತಿಂಗಳ ಹಿಂದೆ ಇದು ಸ್ಟಾರ್ಟ್ ಆಗಿರ್ತಕ್ಕ. ಓಕೆ, ಇಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ ಪವನ್ ಅಂತಕ್ಕಂಥ ವಿದ್ಯಾರ್ಥಿ ಬರೀತಾನೆ ಹ್ಯೂಮನ್ ರೈಟ್ಸ್ ಕಮಿಷನ್. ಅರ್ಹತೆಗಳು CAPF ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಅರ್ಹತೆಗಳು UP ಪೊಲೀಸ್ ಅಲ್ಲಿ ಬಂದಿದೆ ಈ ಪ್ರಶ್ನೆ. ನೋಡಿ, ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ದೂರುಗಳ ವಿಚಾರಣೆ ನಡೆಸಲು ಘಟನೆ ನಡೆದ ಎನ್ನಲಾದ 1 ವರ್ಷದೊಳಗೆ ವಿಚಾರಣೆ ನಡೆಸುವ ಅಧಿಕಾರವಿದೆ. ಅಂದರೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತಂದ್ರೆ ಅದು 1 ವರ್ಷದೊಳಗಡೆ ಇದ್ರೆ ಮಾತ್ರ ಈ ಮಾನವ ಒಂದು ಹಕ್ಕುಗಳ ಆಯೋಗ ಅದನ್ನು ವಿಚಾರಣೆ ಮಾಡ್ತಕ್ಕಂತಹ ಅಧಿಕಾರ ಇರುತ್ತೆ. ಸೊ ಅರ್ಹತೆಗಳು CAPF ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಓಕೆ, ನೋಡಿ, ನಾನು ಇದು ಚೇರ್ಪರ್ಸನ್ ಯಾರು ಇದ್ರ ಬಗ್ಗೆ ಸಂಬಂಧಪಟ್ಟಿದ್ದು HYT ಏನಿದು ಸೆಲೆಕ್ಷನ್, ಪ್ರೈಮ್ ಮಿನಿಸ್ಟರ್, ಸ್ಪೀಕರ್ ಆಫ್ ದಿ ಲೋಕಸಭಾ, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಓಕೆ, ತದನಂತರದಲ್ಲಿ ಲೀಡರ್ ಆಫ್ ಅಪೋಸಿಷನ್ ಆಫ್ ರಾಜ್ಯಸಭಾ, ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ. ಓಕೆ, ಸೊ ಇವ್ರು ಏನಾಗ್ತಾರೆ, ಸೆಲೆಕ್ಷನ್ ಕಮಿಟಿಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಓಕೆ, ತದನಂತರದಲ್ಲಿ ಕಾಂಪೋಸಿಷನ್ HYT ಅಂತ ಮೆನ್ಷನ್ ಮಾಡಿದ್ದೀನಿ ಪೊಲಿಟಿ ಕ್ಲಾಸ್ ಅಲ್ಲಿ, ಆಲ್ರೆಡಿ HYT ಅಂತ ಹೇಳಿದ್ದೀನಿ. ಓಕೆ ಸರ್, ವಾಟ್ ಇಟ್ ಮೀನಿಂಗ್, ಇದರರ್ಥ ಏನಂತಂದ್ರೆ, ಸೊ ಅವ್ರು ಕೇಳದೆ ಇದೇ ಆಂಗಲ್, ಇದನ್ ಬಿಟ್ರೆ ಬೇರೆ ಕೇಳಲ್ಲ, HYT ನೋಡಿ. ಸೊ ಚೇರ್ಪರ್ಸನ್ ಶುಡ್ ಬಿ ಎ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಐ ಹ್ಯಾವ್ ಟೋಲ್ಡ್ ಇಟ್ ವೆರಿ ಕ್ಲಿಯರ್ಲಿ, ದಿಸ್ ಈಸ್ HYT. ನಾನು ಬರೀ ಮಾನವ ಹಕ್ಕುಗಳ ಆಯೋಗವನ್ನು ಓದ್ಕೊಳ್ಳಿ ಅಂತ ಹೇಳಲ್ಲ, ಅದರಲ್ಲಿ ಏನ್ ಕೇಳ್ತಾರೆ ಅದು ಇಂಪಾರ್ಟೆಂಟ್ ನನಗೆ. ಓಕೆ, ನಂತರದಲ್ಲಿ ಮತ್ತೊಂದು ಬರುತ್ತೆ ನೋಡಿ, ಭಾರತೀಯ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯ ಒಟ್ಟು ಮೌಲ್ಯ ಸೇರ್ಪಡೆಯನ್ನು ಗ್ರಾಸ್ ವ್ಯಾಲ್ಯೂ ಆಡೆಡ್ ಹೀಗೆ ಅಳತೆ ಮಾಡಲಾಗುತ್ತೆ. ಗ್ರಾಸ್ ವ್ಯಾಲ್ಯೂ ಅಡಿಷನ್. ಓಕೆ, ಅಂದರೆ ಒಂದು ಬ್ರೆಡ್ ಇರುತ್ತೆ, ಅದನ್ನ ಬ್ರೆಡ್ದು ಒಂದು ವ್ಯಾಲ್ಯೂ 100 ರೂಪಾಯಿ ಇರುತ್ತೆ,
ಅದರಲ್ಲಿ ಗೋಧಿಯ ಹಿಟ್ಟು 40 ರೂಪಾಯಿ ಆಲ್ರೆಡಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಂಡು ಬಂದಿದೆ. ಸೊ ಅಲ್ಲಿನೂ ಪ್ರೊಡಕ್ಷನ್ ಹಾಕಿ ಇಲ್ಲಿನೂ ಪ್ರೊಡಕ್ಷನ್ ಹಾಕಿದ್ರೆ ಡಬಲ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ 100 ರೂಪಾಯಿಲಿ 40 ರೂಪಾಯಿ ತೆಗಿಬೇಕು. ಸೊ ನಿನ್ನ ವ್ಯಾಲ್ಯೂ ಎಡಿಷನ್ ಎಷ್ಟು? ಕೇವಲ 60 ರೂಪಾಯಿ. ಬ್ರೆಡ್ ಹಿಟ್ಟನ್ನ ಗೋಧಿ ಹಿಟ್ಟನ್ನು ಬ್ರೆಡ್ ಆಗಿ ಪರಿವರ್ತನೆ ಮಾಡಿದೆ, ಅದಕ್ಕೆ 60 ರೂಪೀಸ್ ತಗೋ. ಗೋಧಿ ಹಿಟ್ಟನ್ನು ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ ಪ್ರೈಮರಿ ಪ್ರಾಡಕ್ಟ್ಸ್ ಅಲ್ಲಿ. ಓಕೆ, ಸೊ ಇದನ್ನು ನಾನು ಆಲ್ರೆಡಿ ಈ ಒಂದು 8 ದಿವಸಗಳ ಹಿಂದೆ ಈ ಚೇತನ್ ಅಂತಕ್ಕಂತಹ ವಿದ್ಯಾರ್ಥಿ HOIT ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ನಮ್ದು ನಿತ್ಯ ನಿರಂತರವಾಗಿ 1-to-1 ಕ್ವಶನ್ ನಡೀತಾ ಇರುತ್ತೆ. ಓಕೆ, 1-to-1 ಸ್ಪೆಷಲಿ UPSC KPSC ಆಸ್ಪಿರೆಂಟ್ಗಳಿಗೆ 1-to-1 ನಾನೇ ಕ್ವಶನ್ ಕೇಳ್ತಾ ಇರ್ತೀನಿ. ಏನಕ್ಕೆ ಅಂತಂದ್ರೆ ನೀವು ಇಲ್ಲಾಂದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತೀರಿ. ಏನು ಓದ್ಕೊಂಡಿದ್ರು, ಏನು ಅರ್ಥ ಮಾಡ್ಕೊಂಡ್ರು ಅದು ನಿಮಗೇ ಗೊತ್ತು. ಈ ಗ್ರಾಸ್ ವ್ಯಾಲ್ಯೂ ಎಡಿಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಎಕನಾಮಿಕ್ಸ್ ಸರ್ವೆಯಲ್ಲಿ ಹೇಳಿದ್ದೀನಿ, ತದನಂತರದಲ್ಲಿ ಎಕನಾಮಿಕ್ಸ್ ಅಲ್ಲಿ ಹೇಳಿದ್ದೀನಿ, ಬಡ್ಜೆಟ್ ಅಲ್ಲಿ ಹೇಳಿದ್ದೀನಿ. ಓಕೆ, ಸೊ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಇಸ್ HOIT. ಓಕೆ, ನೆಕ್ಸ್ಟ್ ಗ್ರಾಸ್ ವ್ಯಾಲ್ಯೂ ಆಡೆಡ್ SSC MTS 2022. ಸರ್, ನೀವು SSC ಕ್ವಶನ್ ಪೇಪರ್ ನೋಡೋಕ್ಕಾಗಲ್ಲ. ತದನಂತರದಲ್ಲಿ CAPF, CDS, NDA, UPPSC. ಓಕೆ, ತದನಂತರದಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ನೋಡೋಕ್ಕಾಗಲ್ಲ. ನಾನು 5 ವರ್ಷದ ನೋಡೋಕ್ಕಾಗಲ್ಲ ಅಂದರೆ ಇವತ್ತೇ ಎಕ್ಸಾಮಿಗೆ ವಿದಾಯ ಹೇಳ್ಬಿಡಿ. ನೀವು ಅನ್ಫಿಟ್ ಇದ್ದೀರಾ. ಯಾರು ಈ 5 ವರ್ಷದ ಪ್ರಶ್ನೆ ಪತ್ರ ಸಿವಿಲ್ ಸರ್ವಿಸ್ ಅಂದ್ರೆ UPS IAS ಎಕ್ಸಾಮ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆನ 15ರಿಂದ 20 ವರ್ಷದ ನೋಡಿ. SSC ಕ್ವಶನ್ ಪೇಪರ್ ಸರ್ ಸೆಂಟ್ರಲ್ ಗೌರ್ಮೆಂಟ್ ಕಂಡಕ್ಟ್ ಮಾಡ್ತಕ್ಕಂಥ ಕ್ವಶನ್. ನಾನು ಗೋವಾದ್ ನೋಡಿ ಅಂತ ಹೇಳ್ತಾ ಇಲ್ಲ, ಮಿಜೋರಾಂ ನೋಡಿ ಅಂತ ಹೇಳ್ತಾ ಇಲ್ಲ, ಬಿಹಾರ್ ನೋಡಿ ಅಂತ ಹೇಳ್ತಾ ಇಲ್ಲ. SSC ನೋಡೋಕ್ಕಾಗಲ್ಲ ಅಂತಂದ್ರೆ, ನಿಮ್ಗೆ 5 ವರ್ಷದ ಕ್ವಶನ್ ಪೇಪರ್ ನೋಡೋಕ್ಕಾಗಿಲ್ಲ ಅಂತಂದ್ರೆ ನೀವರ್ ಅನ್ಫಿಟ್. ಹೋಗಿ ನೀವು ಸುಮ್ಮನೆ ನೆಪ ಮಾತ್ರಕ್ಕೆ ನೀವು ಏನ್ ಮಾಡ್ತಿದ್ರೆ ಪ್ರಿಪ್ರೇಷನ್ ಮಾಡ್ತಿದ್ರೆ, ನೀವು ನಿಜವಾಗ್ಲೂ ಪ್ರಿಪ್ರೇಷನ್ ಮಾಡ್ತಾ ಇಲ್ಲ. ಸರ್, SSC 2022 ಜಸ್ಟ್ 4 years ಬ್ಯಾಕ್ ದಿಸ್ ಕ್ವಶನ್ ವಾಸ್ ಅಪಿಯರ್ಡ್. ಸೊ ಏನಪ್ಪಾ ಇದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತಂದ್ರೆ ಏನು ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಪ್ಲಸ್ ಸಬ್ಸಿಡೀಸ್ ಮೈನಸ್ ಟ್ಯಾಕ್ಸಸ್. ಓಕೆ, ಅವಾಗ ನಮಗೆ ಒರಿಜಿನಲ್ ವ್ಯಾಲ್ಯೂ ಬರುತ್ತೆ. ಸೊ ಪವನ್ ಮಾಡಿದ್ದಾನೆ, ಪವನ್ನು ಗ್ರಾಸ್ ವ್ಯಾಲ್ಯೂ ಆಡೆಡ್ ವಿತ್ ಎಕ್ಸಾಂಪಲ್ಸ್ ಬರೆದಿದ್ದಾರೆ, ವಿತ್ ಎಕ್ಸಾಂಪಲ್ಸ್. ಸೊ ನಮ್ಮ ಈಗ ಪೊಲಿಟಿ HOIT ಬುಕ್ ಹೊರಡೆ ಬರ್ತಾ ಇದೆ. ಅದು 150 ಪೇಜಲ್ಲಿ ಕಂಡು ಬರುತ್ತೆ ಪೊಲಿಟಿ HOIT ಬುಕ್. ಓಕೆ ಸರ್, ವಿ ಕಮ್ ಅಪ್ ವಿತ್ ಎಕ್ಸಾಂಪಲ್ಸ್. ದಟ್ ಈಸ್ ಎ ಯೂನಿಕ್ ಬುಕ್. ನೀವು ಆ ಥರ ನೋಡೋಕೆ ಸಾಧ್ಯವಿಲ್ಲ. 150 ಪೇಜಲ್ಲಿ ಎಲ್ಲ ಕವರ್ ಮಾಡಕ್ ಹೋಗಿದ್ದೀನಿ. ರುಚಿಗೆ ತಕ್ಕಷ್ಟು ಕವರ್ ಮಾಡ್ಕೊಂತ ಹೋಗಿ ನಿಮ್ಮನ್ನ ಆ ಒಂದು ಸಂವಿಧಾನ ಸಭೆಯಲ್ಲಿ ಪಾಲ್ಗೊಳ್ಳೋಕೆ ಕಳಿಸ್ತಾ ಇಲ್ಲ. ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೇಕಷ್ಟೇ. 150 ಪೇಜಸ್ ರಿವಿಷನ್ ಮಾಡೋದು, 3 ಬಾರಿ ರಿವಿಷನ್ ಮಾಡ್ಬೋದು, 3 ಬಾರಿ ರಿವಿಷನ್ ಮಾಡ್ಬೋದು. ಅಂತಹ ಬುಕ್ ತಗೊಂಡು 150 ಪೇಜ್ ರೀ, ಎಷ್ಟೊತ್ತಾಗುತ್ತೆ ರೀ ನೀವು 150 ಪೇಜ್ ಅಂದ್ರೆ? ಸೊ ನೋಡೋಣ ಅದು ನಿಮ್ಗೆ ಹೇಗೆ ಆಗುತ್ತೆ, ಏನು ಇಷ್ಟ ಆಗುತ್ತೆ. ನನಗೇನು, ನಾನು ಪ್ರಾಕ್ಟಿಕಲ್, ಐ ಎಮ್ ಎ ಪ್ರಾಕ್ಟಿಕಲ್ ಮ್ಯಾನ್, ಐ ಆಮ್ ನಾಟ್ ಎ ಥಿಯರಿಟಿಕಲ್ ಮ್ಯಾನ್. ಓಕೆ, 5 ಬಾರಿ ಇಂಟ್ರ್ಯೂಗೆ ಹೋಗಿದ್ದೇನೆ ಅಂತಂದ್ರೆ ಐ ಆಮ್ ಎ ಪ್ರಾಕ್ಟಿಕಲ್ ಮ್ಯಾನ್. ಓಕೆ, ಸೊ ನೆಕ್ಸ್ಟು UPSC CAPF. ಸರ್, ಇದು ಸಾವಿರಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ನಾನು ನಿಮಗೆ ಈಸಿ ಆಗಲ್ಲ ಅಂತೇಳಿ ಬರೀ CAPF SSC ಇಂಥ ಕ್ವಶನ್ ಕೇಳ್ತೀನಿ. ಗ್ರಾಸ್ ವ್ಯಾಲ್ಯೂ ಆಡೆಡ್ ಫಾರ್ ದಿ ಇಯರ್ 2009-10 to 2018-19 ಶೋ ದಟ್ ಶೇರ್ ಆಫ್ ಸರ್ವಿಸ್ ಸೆಕ್ಟರ್ ಇನ್ ದಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಇನ್ ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ ಓವರ್ ದಿ ಇಯರ್ಸ್, ವಿಚ್ ಅಮಂಗ್ ದಿ ಫಾಲೋವಿಂಗ್ ಹ್ಯಾವ್ ಡ್ರೈವ್ ದಿ ಮ್ಯಾಕ್ಸಿಮಮ್ ಇನ್ಕ್ರೀಸ್. ಸರ್ ನೋಡಿ, ನಾನು ಹೇಳ್ತೀನಿ, IAS ಪ್ರಿಪ್ರೇಷನ್ ಇರಲಿ, PC ಇರಲಿ, DC ಇರಲಿ, ಇನ್ನೊಂದಿರಲಿ. ನನಗೆ ಸರ್ ನಾನು PC ಪ್ರಿಪೇರ್ ಆಗ್ತಾ ಇದ್ದೀನಿ, ಎಷ್ಟು ಓದ್ಬೇಕು ಸರ್? ನೀನು IAS ಲೆವೆಲ್ಗೆ ಓದಬೇಕು. ಸರ್ ನೀನು IAS ಪ್ರಿಪ್ರೇಷನ್ಗೆ ಆಗ್ತೀನಿ, ಹೆಂಗೆ ಓದಬೇಕು? ನೀನು IAS ಲೆವೆಲ್ಗೆ ಓದಬೇಕು. ಇರ್ರೆಸ್ಪೆಕ್ಟ್ ಆಫ್ ಯುವರ್ ಎಕ್ಸಾಮ್, ಒನ್ ಹ್ಯಾಸ್ ಟು ಪ್ರಿಪೇರ್ ಫಾರ್ IAS ಲೆವೆಲ್ ಎಕ್ಸಾಮಿನೇಷನ್. ಓಕೆ ಸರ್, ಗ್ರಾಸ್ ವ್ಯಾಲ್ಯೂ ಆಡೆಡ್ PCಗೆ ಲಿಟಲ್ ಕೇಳ್ತಾರೆ, IASಗೆ ಟ್ರೆಂಡ್ಸ್ ಕೇಳ್ತಾರೆ. ಯಾವ ವಲಯದಲ್ಲಿ ಗ್ರಾಸ್ ವ್ಯಾಲ್ಯೂ ಎಡಿಷನ್ ಜಾಸ್ತಿ ಆಗಿದೆ? ಪ್ರೈಮರಿ ಸೆಕ್ಟರ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ, ಸರ್ವಿಸಿಂಗ್ ಸೆಕ್ಟರ? ಸರ್ವಿಸಿಂಗ್ ಅಲ್ಲೇ ಯಾವುದು ಸಬ್ ಕಾಂಪೋನೆಂಟು, ಯಾವ ಏರಿಯಾದಿಂದ ಜಾಸ್ತಿ ಆಗಿದೆ, ನೆಗೆಟಿವ್ ಏನು, ಈ ಡಿಕ್ರೀಸ್ ಏನು, ಇನ್ಕ್ರೀಸ್ ಏನು, ಟ್ರೆಂಡ್ಸ್. ನನಗೆ ಅನ್ಸುತ್ತೆ ಬಹಳಷ್ಟು ಬಾರಿ ನಾನು ವಿದ್ಯಾರ್ಥಿಗಳು ಹೇಳ್ತೀನಿ, ನನಗೆ ಸರ್ ನಾನು PSI ಪ್ರಿಪೇರ್ ಆಗಂತ ಬರ್ತಾರೆ. ಅಲ್ಲ ಕಣಯ್ಯ, 1 ವರ್ಷ IAS ಪ್ರಿಪ್ರೇಷನ್ ಮಾಡು, ನೀನು PSI ಆಗಂತ ಹೇಳ್ತೀನಿ. ಆಸಾಮ್ಗಳು ನಾಪತ್ತೆ ಆಗ್ಬಿಡ್ತವೆ. ಅಲ್ಲ ರೀ, ನಿಮಗೆ IAS ಪ್ರಿಪ್ರೇಷನ್ ಮಾಡಬೇಕು 1 ವರ್ಷ. ನೀನು PSI ಆಗಪ್ಪ, 1 ವರ್ಷ IAS ಲೆವೆಲ್ ಪ್ರಿಪ್ರೇಷನ್ ಮಾಡು, ಆಮೇಲೆ PSI ಪ್ರಿಪೇರ್ ಆಗೋ. ನಿನಗೆ ಆ ಗಟ್ಸ್ ಇಲ್ಲ ಅಂತಂದ್ರೆ ಯು ಆರ್ ಅನ್ಫಿಟ್ ಟು ಬಿಕಮ್ PSI, ಯು ಆರ್ ಅನ್ಫಿಟ್ ಟು ಬಿಕಮ್ KS ಆಫೀಸರ್, ಯು ಆರ್ ಅನ್ಫಿಟ್ ಟು ಬಿಕಮ್ ಎನಿ ಆಫೀಸರ್. ಓಕೆ, ಧೈರ್ಯ ರೀ. ನಾನು ನಿನ್ಗೆ ಅಲ್ಲಪ್ಪ ರಾಜಾ IAS ಪ್ರಿಪೇರ್ ಆಗಿ ಅಂತೇಳಿ ನಿನ್ಗೆ ಹೇಳ್ತಾ ಇಲ್ಲ. ಆ ಲೆವೆಲ್ ಓದಿ ನೀನು IAS ಅಧಿಕಾರಿ ಆಗುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿನಗೆ ಆ ಧೈರ್ಯನೇ ಇಲ್ಲಲ್ಲ. ಓಕೆ, ಸೊ ದಯವಿಟ್ಟು ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತದೆ, ಇವತ್ತು ಪ್ರಿಪೇರ್ ಆಗ್ತಿದ್ದೀರಾ, ಬನ್ನಿ IAS ಲೆವೆಲ್ ಪ್ರಿಪ್ರೇಷನ್ ಮಾಡಿ, ಯಾವುದೋ ಒಂದು ಎಕ್ಸಾಮ್ ಕಣ್ಣು ಮುಚ್ಕೊಂಡು ಪಾಸ್ ಆಗುತ್ತೆ.
ಹಂಗಂತೇಳಿ ನೀವು IAS ಪ್ರಿಪೇರ್ ಆಗ್ತದೆ ಅಂತೇಳಿ 2 ಕೊಂಬುಗಳು ಇರುವ ಅವಶ್ಯಕತೆ ಇಲ್ಲ. ಅಷ್ಟೇ ಪ್ರಾಮಾಣಿಕದ ವರ್ಕ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. HYT ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತೀನಿ ನಾನು. ಇದ್ರ ಬಗ್ಗೆ ನಾನು ಬರಾಬರಿ ಹೇಳಿದ್ದೀನಿ. ಓಕೆ, ಎಸ್, ಯಾ, ಕೆಳಗಿನಗಳಲ್ಲಿ ಪರಿಗಣಿಸಿ ಆನಂದ್ ಮಹಲ್, ಮಲಿಕ್ ಜಹಾನ್ ಮಸೀದ್, ಅಸರ್ ಮಹಲ್ ಮೇಲಿನ ಯಾವ ಸ್ಮಾರಕಗಳು 2ನೇ ಇಬ್ರಾಹಿಂ ಆದಿಲ್ ಶಾಗೆ ಸಂಬಂಧಿಸಿದೆ? ನಾನು ಪ್ರತಿ ಬಾರಿ ಹೇಳ್ತೀನಿ, ಬಹುಮನಿ ಸುಲ್ತಾನರು ಆದಿಲ್ ಶಾಹಿಗಳಲ್ಲಿ ಕಂಡು ಬರ್ತಕ್ಕ ಅವರ ಸಾಂಸ್ಕೃತಿಕ ಕೊಡುಗೆಗಳು, ರಕ್ಕಸ ತಂಗಡಿ ಕದನಗಳು, ವಿಶೇಷವಾಗಿ 2ನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಮೊಹಮ್ಮದ್ ಗವನ್ ಎಕ್ಸಾಮ್ಸ್. 2ನೇ ಇಬ್ರಾಹಿಂ ಆದಿಲ್ ಶಾ ಸೈನಿಕ ಸಾಧನೆಗಳನ್ನು ನೀವು ಓದಿಕೊಂಡರೆ ನೀವು ಈ ಜನ್ಮದಲ್ಲಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. 2ನೇ ಇಬ್ರಾಹಿಂ ಆದಿಲ್ ಶಾನ ಸಾಂಸ್ಕೃತಿಕ ಕೊಡುಗೆ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಮೊಹಮ್ಮದ್ ಗವಾನನ ಆರ್ಥಿಕ ಸುಧಾರಣೆಗಳು, ಆಡಳಿತಾತ್ಮಕ ಸುಧಾರಣೆಗಳು, ಅವನ ಭೂಕಂದಾಯ ಪದ್ಧತಿ, ಅವನ ಮದರಾಸಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಸರ್, ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ. ಓಕೆ, 2ನೇ ಇಬ್ರಾಹಿಂ ಆದಿಲ್ ಶಾ HYT ಅಂತ ಇದು ಯಾವಾಗ? ಅಗೇನ್ 4 months ಬ್ಯಾಕ್. ಅರ್ಥ ಆಯ್ತಾ? ನೋಡಿ, ಯಾವಾಗಲೂ ಹೇಳ್ತೀನಿ ನಾನು ನಿಮಗೆ, ಈ ಒಂದು 1ನೇ ಯೂಸಿಫ್ ಆದಿಲ್ ಶಾಹಿ, 1ನೇ ಇಬ್ರಾಹಿಂ ಆದಿಲ್ ಶಾಹಿ ನಮ್ಮ ಅಪ್ಪನಿಗೂ ಎಕ್ಸಾಮ್ಸಿಗೆ ಬರಲ್ಲ. ಬರ್ಕೊಡ್ತೀನಿ, ರೆಕಾರ್ಡ್ ಮಾಡ್ಕೊಳ್ರಿ. ಯೂಸಿಫ್ ಆದಿಲ್ ಶಾಹಿ ಆತ ಎಕ್ಸಾಮ್ಸಿಗೆ ಬರ್ತಕ್ಕಂಥ ಪ್ರಮಾಣ 99 100% ಬರಲ್ಲ. ಬಂದರೂ ಸಹ ತಲೆಕೆಟ್ಟರು ಯಾರಾದ್ರೂ ಕ್ವಶನ್ ಪೇಪರ್ ತೆಗೆದಿರ್ತಾರೆ. ಬರಲ್ಲ ರೀ ಅವರೆಲ್ಲ. ನೋಡಪ್ಪ, ನೀನು C ಗ್ರೂಪ್ ಅಲ್ಲಿ 60+ ತೆಗಿಬೇಕಂದ್ರೆ HYT 100% ಬರ, ನಾಟ್ ಡೌಟ್ ಇನ್ ದಟ್. ಮುಂದೆ ತೋರ್ಸ್ಕೊಂತ ಹೋಗ್ತೀನಿ. ಓಕೆ ಸರ್, ನೀವು ಈಸಿ ಇರೋ ತೆಗಿತೀರಲ್ಲ, ಇಲ್ಲ, ಟಫ್ ಇರೋ ಕ್ವಶನ್ ಎಲ್ಲವೂ ಟಫ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಯಾ, ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸೆರಾ ಇ ಅದ್ಲ್ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಓಕೆ, ಇದು ತಯಾರಿಸಿದ ಸರಕುಗಳು ಮತ್ತು ಆಮದು ಮಾಡಿಕೊಂಡ ಬಟ್ಟೆಗಳ ಕೇಂದ್ರ ಮಾರುಕಟ್ಟೆ. ಓಕೆ, ದಟ್ಸ್ ಫೈನ್ ಆನ್ಸರ್ ಇದು. ಬಟ್ ನನಗೆ ಡ್ಯೂರಿಂಗ್ ಅಲ್ಲಾವುದ್ದೀನ್ ಖಿಲ್ಜಿಸ್ ರೀನ್ ದಿ ಕ್ಲಾತ್ ಮಾರ್ಕೆಟ್ ವಾಸ್ ನೋನ್ ಸರಾಯಿ ಐ ಇದ್ಲ್ 2023 SSC. ಫಿರೋಜ್ ಶಾ ತುಘಲಕ್ ಅಂತ ಬರ್ತಾನೆ. ಆತನ ಸೈನಿಕ ಸಾಧನೆಗಳು ಎಕ್ಸಾಮ್ಸಿಗೆ ಬರಲ್ಲ ಸರ್. ಮತ್ತೆ ಬುಕ್ಸ್ ಅಲ್ಲಿ ಕೊಟ್ಟಿರ್ತಾರೆ, ದಟ್ ಈಸ್ ಎ ಅಕಾಡೆಮಿಕ್ ಬುಕ್ ಸರ್, ಅದು ಅಕಾಡೆಮಿಕ್ ಬುಕ್. So that's why in my HYT classes I have told very clearly, read from exam point of view, not academic perspective. ಅರ್ಥ ಆಯ್ತಲ್ವಾ? ಸೊ ಈ ನಿಟ್ಟಿನಲ್ಲಿ ನೋಡಿ, ನಮ್ಮ ಪವನ್ ಬರೆದಿದ್ದಾನೆ, ಬಟ್ಟೆಯ ಮಾರುಕಟ್ಟೆಯನ್ನು ಸರೈ ಇಲ್ಲೇದು ನೋಡೇ ಬರೆದಿದ್ದಾನ ಆತೇನು ಹೊಸ್ತಾಗಿ ಹುಟ್ಟಿಸಿಲ್ಲ. ಪವನ್ UPPSC ಬರೆದಿದ್ದಾನೆ ನೋಡಿ. UPPSC ಅಲ್ಲಾವುದ್ದೀನ್ ತನ್ನ ಸಾಮ್ರಾಜ್ಯದ ಗಡಿಗಳನ್ನು ರಕ್ಷಿಸಲು ವಿಶೇಷ ಸೈನ್ಯ ಪಡೆಯನ್ನು ನೇಮಿಸ್ತಾನೆ. ಸೈನಿಕರಾಗಿ ಶ್ರೀನಗರವನ್ನು ಸ್ಥಾಪಿಸಿದ ಸೈನಿಕರ ಇಕ್ತಾ ಬದಲು ಕ್ಯಾಶ್. ಸರ್, ಅಲ್ಲಾವುದ್ದೀನ್ ಖಲ್ಜಿಯ ಇಕ್ತಾ ಸಿಸ್ಟಮ್, ಅಕ್ಬರ್ನ ಮನ್ಸಬ್ದಾರಿ ಸಿಸ್ಟಮ್, ವಿಜಯನಗರದ ಅಮರನಾಯಕ ಪದ್ಧತಿ, ಇವೆಲ್ಲ ಒಂದೇ ಮಾದರಿಯ ಮೆಥಡಾಲಜಿ. ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಕ್ಯಾಶ್ ಕೊಡ್ತಾರೆ. ಓಕೆ, ಮಾರ್ಕೆಟ್ ರಿಫಾರ್ಮ್ಸ್. ಓಕೆ, ಅಲ್ಲಾವುದ್ದೀನ್ನ ಸೈನಿಕ ಸಾಧನೆಗಳನ್ನು ಸಹ ಓದ್ಕೊಳ್ಳಿ, ಯಾಕಂದ್ರೆ ದಕ್ಷಿಣದ ಮೇಲೆ ದಂಡಯಾತ್ರೆ ಮಾಡ್ತಕ್ಕಂಥದ್ದನ್ನು. ಮಲ್ಲಿಕ್ ಕಾಫರ್ ಬಗ್ಗೆ ಓದ್ಕೊಳ್ಳಿ. ಫಿರೋಜ್ ಶಾ ತುಘಲಕ್ನ ಸೈನಿಕ ಸಾಧನೆಗಳು ಬೇಡ, ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಸೈನಿಕ ಸಾಧನೆಗಳು ಮತ್ತು ಮಾರುಕಟ್ಟೆ ಸುಧಾರಣೆಗಳನ್ನ ಕಂಠಪಾಠ ಹಾಕಬೇಕು. ಅದಕ್ಕೆ ನಾನು ಪ್ರತಿ ಬಾರಿ ನಮ್ಮ HYT ವಿದ್ಯಾರ್ಥಿಗಳು ಯಾಕೆ ಪ್ರಶ್ನೆಗಳನ್ನ ಕೇಳ್ತೀನಿ ಅಂತಂದ್ರೆ, ನೀವು ಥಿಂಕ್ ಮಾಡಿ, ನೀವು ಎಲ್ಲೆಲ್ಲಿ ಕೋಚಿಂಗ್ ಹೋಗಿದ್ದೀರಾ, ಇಲ್ಲಿವರೆಗೂ ಯಾರಾದರೂ ನಿಮಗೆ ಫೋನ್ ಮಾಡಿ ಕ್ವಶನ್ ಅನ್ನ ಕೇಳಿದಾರಾ? ಸಾಧ್ಯವೇ ಇಲ್ಲ. ಯಾರಾದ್ರೂ ಕೇಳಿದ್ರೆ ಅವರಿಗೆ ನನ್ನ ನಮನಗಳು, ಡಬಲ್ ಸಲ್ಯೂಟ್. ಏನಕ್ಕೆ ಅಂದ್ರೆ ಈ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಏನ್ ಲ್ಯಾಕ್ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಇಷ್ಟೇ, ನೋ ಅಕೌಂಟಬಿಲಿಟಿ, ನೋ ಅಕೌಂಟಬಿಲಿಟಿ. ಓಕೆ, ನಮ್ಮ ಈ HYT ಕ್ಲಾಸ್ ಅಲ್ಲಿ ಆ ಹೋಮ್ವರ್ಕ್ ರಿವ್ಯೂ ಮಾಡಬೇಕಾದ್ರೆ ವೆರಿ ಗುಡ್, ಗುಡ್ ಅಂಡ್ ಅವರೇಜ್ ಅಂತ ಕೊಡ್ತು. ಯಾರು ವೆರಿ ಗುಡ್ ಅಂತ ತಾಂತಾರೆ ಅವ್ರು 100% ಸೆಲೆಕ್ಷನ್ ಆಗ್ತಕ್ಕಂತಹ ದಾರಿಯಲ್ಲಿ ಇದ್ದಾರೆ ಅಂತ ಅರ್ಥ. ಓಕೆ ನೋಡಿ,
ಅವ್ರು ಮಾಡಿದಂತಹ ಹೋಮ್ವರ್ಕ್ ಮೇಲೆನೆ ನಾವು ಕ್ವಶನ್ ಕೇಳಿದ್ರೆ ಅವರೇ ಅಂತಾರಲ್ಲ. ಥಿಂಕ್ ಮಾಡಿ ನೀವು ಎಷ್ಟು ರಿವಿಷನ್ ಅವಶ್ಯಕತೆ ಇದೆ ಅಂತೇಳಿ. ಸರ್ ರಿವಿಷನ್ 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 ಲಕ್ಷ್ಮೀಕಾಂತ್ ಬುಕ್ ಇಂಗ್ಲೀಷಲ್ಲಿ ರಿವಿಷನ್ ಮಾಡೋಕ್ಕಾಗುತ್ತಾ? ಹೈಲಿ ಇಂಪಾಸಿಬಲ್. ಅದಕ್ಕೆ ರಿವಿಷನ್ ಮಾಡಕ್ಕೆ ಹೆಲ್ಪ್ ಆಗ್ಲಂತಾನೆ ನಮ್ಮ ವಿ ಆರ್ ಬ್ರಿಂಗಿಂಗ್ HYT ಪೊಲಿಟಿ ಬುಕ್. ಓಕೆ, ಎಸ್. ನೆಕ್ಸ್ಟು ಈಗ ಹೋಗೋಣ ಮೇಲೆ. ಅಕ್ಬರ್ನ ದಂಡಯಾತ್ರೆಗಳು. ಅಕ್ಬರ್ HYT ಅಕ್ಬರ್ನ ಧಾರ್ಮಿಕ ನೀತಿ. ಏನಪ್ಪ? ಜಾತ್ಯತೀತ. ತದನಂತರದಲ್ಲಿ ಆಡಳಿತ, ಮನ್ಸಬ್ದಾರಿ. ತದನಂತರದಲ್ಲಿ ಈತನ ಸುಲ್ ಹೈಕುಲ್. ಓಕೆ, ತದನಂತರದಲ್ಲಿ ದೀನ್ ಇ ಇಲಾಹಿ. ಓಕೆ, ತದನಂತರದಲ್ಲಿ ಈತನ ದಹಸಾಲ ಪದ್ಧತಿ. ಎಕ್ಸಾಮ್ಸ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ ಸರ್, ಇಲ್ಲಿ ಹಲ್ದಿಘಟ್ ಕದನ ಇಂಪಾರ್ಟೆಂಟ್, 2ನೇ ಪಾಣಿಪತ್. ನೆಕ್ಸ್ಟ್ 1ನೇ ಪಾಣಿಪತ್ ಕದನ ಸಹ ಇಂಪಾರ್ಟೆಂಟು. ಇದನ್ನ ಕಂಠಪಟ ಹಾಕಿ ಸರ್. ಓಕೆ, ಅಕ್ಬರ್ 1565 ಬರ್ದಿದ್ದಾರೆ ಇಲ್ಲಿ. ಓಕೆ, ಪವನ್ ಬರ್ದಿದ್ದಾನೆ. ವಿ ಶುಡ್ ಅಪ್ರಿಷಿಯೇಟ್ ಪವನ್. ಏನಕ್ಕೆ ಅವ್ರು ಬರೀತಾವ್ರೆ, ಐ ಡೋಂಟ್ ಅಕ್ಸೆಪ್ಟ್ ಸಾಫ್ಟ್ ಕಾಪೀಸ್ ಇನ್ ಮೈ HYT ಕ್ಲಾಸ್. ನೋ ಸಾಫ್ಟ್ ಕಾಪೀಸ್. ನೀವು ಸಾಫ್ಟ್ ಕಾಪೀಸ್ ಇಲ್ಲಿ ಹೋಮ್ವರ್ಕ್ ಮಾಡಿ ಕಳಿಸಿರಂತಂದ್ರೆ ನೀವು ಇಟ್ಕೊಳ್ಳಿ ಅದನ್ನ. ಇದು ಹೋಮ್ವರ್ಕ್, ಅಸೈನ್ಮೆಂಟ್ ಅಲ್ಲ. ನೀವು ಅಸೈನ್ಮೆಂಟ್ ನೀವು ಏನ್ ಮಾಡಿರ್ತೀರ ಅಂತಂದ್ರೆ ಸಾಫ್ಟ್ ಕಾಪಿಲಿ ಮಾಡ್ಕೊಳ್ತೀರ. ಇದು ಹೋಮ್ವರ್ಕ್, ಕೈಲಿಂದ ಬರೀಬೇಕು. ಓಕೆ ಸರ್, SSMTS ಬ್ಯಾಟಲ್ಸ್, UGC ನೆಟ್ ವಿಕ್ಟರೀಸ್. ಅಕ್ಬರ್ ಬಗ್ಗೆ ಎಲ್ಲ ತರ ಕ್ವಶನ್ಸ್ ಬರುತ್ತೆ ರೀ. ನೋಡಿ, ಅಕ್ಬರ್ನ ಧಾರ್ಮಿಕ ನೀತಿ, ಜಜಿಯಾತ್ ಇದನ್ನ ರದ್ದು ಮಾಡ್ತಾನೆ. ನೆಕ್ಸ್ಟ್ ನೋಡಿ, ಮನ್ಸಬ್ದಾರಿ. ಓಕೆ, ತದನಂತರದಲ್ಲಿ ಜಪ್ತ್ ಸಿಸ್ಟಮ್, ದಹಶಾಲ ಪದ್ಧತಿ, ಬಂದೋಬಸ್ತ್ ಪದ್ಧತಿ. ಇವೆಲ್ಲ ಎಕ್ಸಾಮ್ಸಿಗೆ ಬರ್ತಪ್ಪ. ಸೊ ನಾನೇನು ಹೇಳಿದ್ದೀನಿ ಅಂತಂದ್ರೆ, ಅಕ್ಬರ್ ಬಗ್ಗೆ ನೀವು 10 ಪೇಜ್ ನೋಟ್ಸ್ ಮಾಡ್ಕೊಳ್ಳಿ, ತಪ್ಪಿಲ್ಲ. 10 ಪೇಜ್ ನೋಟ್ಸ್ ಮಾಡ್ಕೊಳ್ಳಿ. PhD ಮಾಡಿ ಅಕ್ಬರ್ ಬಗ್ಗೆ. ಡಾಕ್ಟರ್ ವಿಜಯ್ ಡನ್ PhD ಇನ್ ಅಕ್ಬರ್. ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಸರ್ ಅಕ್ಬರ್ನ ಯಾಕೆ ಕೇಳ್ತಾರೆ ಸರ್? ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್, ಅವಾಗ್ಲಸಿಂದ ಅಕ್ಬರ್ ಇಂಪಾರ್ಟೆಂಟ್. ಗೊತ್ತಿಲ್ಲ ನನಗೆ. ನೋ, ನನಗೆ ರಾಜಕೀಯ ಬೇಡ. ನನಗೆ ಬೇಕಿರೋದು ಹೊಟ್ಟೆಪಾಡು. ಹೊಟ್ಟೆಪಾಡು ಏನಂದ್ರೆ ಜಾಬ್ ತಗೋಬೇಕು, ನನ್ನ ಹೊಟ್ಟೆಪಾಡನ್ನು ನೀಗಿಸ್ಬೇಕು. ನಿನ್ನ ಕುಟುಂಬದ ಬಡತನವನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ನಿನಗಿದೆ. ಆದ್ದರಿಂದ ಕೊಟ್ಟ ಅವಕಾಶಗಳನ್ನು ಬಳಸಿಕೊಂಡು ಇಡೀ ಕುಟುಂಬದ ಬಡತನದ ದಾರಿದ್ರ್ಯವನ್ನ ತೊಲಗಿಸ್ಬಿಡು. ನಿನಗೊಬ್ಬ ತೀರ್ತಿ. ಪ್ರತಿ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಇರುತ್ತೆ ಬಡತನದ ದಾರಿದ್ರ್ಯವನ್ನು ಹೋಗಲಾಡಿಸ್ತಕ್ಕಂಥ. ಆ ವ್ಯಕ್ತಿ ನೀನಾಗು. ಓಕೆ, ಎಸ್. ಗುಪ್ತರ ದೇವಾಲಯ. ಸರ್ ಗುಪ್ತರ ದೇವಾಲಯ ಕೇಳ್ತಾರ, ಚಂಡೇಲರದ ಕೇಳಲ್ಲ ಸರ್, ರಜಪೂತ್ರ ಕೇಳಲ್ಲ. ಅವ್ರದ್ದು ಕೇಳಲ್ಲ ರೀ, ಕೇಳದೆ ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳು, ಅಲ್ಲಿ ಕಂಡು ಬರ್ತಕ್ಕಂಥ ಕವಿಗಳು, ಕಾಳಿದಾಸ, ಆತನ ಕೃತಿಗಳು ಏನೇನು ಹೇಳುತ್ತೆ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಗುಪ್ತರ ಕಾಯಿನ್ಗಳು ಎಕ್ಸಾಮ್ಸ್ ಇಂಪಾರ್ಟೆಂಟು. ಓಕೆ, ಗುಪ್ತರ ಸೈನಿಕ ಸಾಧನೆಗಳು ನಮ್ಮ ಅಪ್ಪನಳೆಗೂ ಬರಲ್ಲ, ಸೈನಿಕ ಸಾಧನೆಗಳು. ಓಕೆ, ಎಲ್ಲ ಒಂದಲ್ಲಿ ಇಂಪಾರ್ಟೆಂಟ್ ಇದ್ರೆ ಬರ್ತವೆ. ದಶಾವತಾರ ದೇವಾಲಯ, ದಿಯೋಗಢ್. ಓಕೆ, ಗುಪ್ತರು. UPSC 2024. ನಮ್ಮ HOT ಸ್ಟೂಡೆಂಟ್ಸ್ ಬರ್ತಾರೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ವರ್ಕ್ ಅಟ್ರಿಬ್ಯೂಟ್ ಟು ದಿ ಪ್ಲೇ ರೈಟ್ ಆಫ್ ಭಾಸ, ಆತನ ಕೃತಿಗಳು. ಈಗ ಕೃತಿಗಳು ಏನನ್ನು ಹೇಳ್ತವೆ? ಒಂದ್ ಲೈನ್ ಮುಂದಕ್ಕೆ ಹೋಗಿದ್ದಾನೆ. ಓಕೆ, ವಿಶಾಖ ದತ್ತ ನೋಡಿ. ತದನಂತರದಲ್ಲಿ ನಮಗೆ ಮಿಲಿಂದಪ್ಪನ ನಾಗಸೇನ, ನಾಗಾರ್ಜುನ, ಮಾಧ್ಯಮಿಕ ಸೂತ್ರ. ಓಕೆ, ತದನಂತರದಲ್ಲಿ ಭೂಮಾಪನಗಳು, ಅವರ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಫೋರ್ಟ್ ಸಿಟೀಸ್ ಆಫ್ ದಿ ಗುಪ್ತಾ, ಘಂಟಸಾಲ, ಕಡೂರು, ಚೌಲಿ. ಓಕೆ, UPSC 2020. ಒಂದಾದ್ರೂ ಸೈನಿಕ ಸಾಧನೆ ಕೇಳಿದಾನ? ಅರ್ಥ ಮಾಡ್ಕೊಳ್ರಿ. ಬುಕ್ಕಲ್ಲಿ ಏನ್ ಮಾಡ್ತಾರೆ, ಅಕಾಡೆಮಿಕಲ್ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ನಮಗೆ ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ UPSC ಕೇಳಿದ್ದಾರೆ. KSL 2008 ಕೇಳಿದ್ದಾರೆ. UPSC 2006 ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಅರ್ಥ ಮಾಡ್ಕೊಳ್ಳಿ. ನೀವನ್ನ ಕೆಲವೊಬ್ರು ನೀವು ಅಂಗನವಾಡಿಗೆ ಹೋಗಿ ಉಪ್ಪಿಟ್ಟು ತಿಂತ ಇದ್ರಿ. ಓಕೆ ನೋಡಿ ಸ್ವಾಮಿ, 1997
ಗುಪ್ತರ ಕಾಲದ ಬೆಳ್ಳಿ ನಾಣ್ಯಗಳ ರೂಪಕ, ಗೋಲ್ಡ್, ದಿನಾರ ಹೆಚ್ಚು ಬಳಕೆ, CDS 2022. ಓಕೆ, 1ನೇ ಚಂದ್ರಗುಪ್ತ, ಆತಂದ ಏನ್ ಕೇಳಿದರೆ ಸೈನಿಕ ಸಾಧನೆಗಳಲ್ಲ, ವೀಣೆ ನುಡಿಸುತ್ತಿರುವ ಸರಸ್ವತಿ, ಕುಮಾರದೇವಿ, ಲಿಚ್ಚಿದೇವಿ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ನಾಣ್ಯಗಳು. ಓಕೆ, ಸೊ ಇಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನ ನೀವು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ದಶಾವತಾರ ದೇವಾಲಯ, ದೇವಗುಡಿ, ಇದು ಕಾಮನ್ ಸೆನ್ಸ್. ಓಕೆ, ಸೊ A, B ಇವೆರಡೇ, ಇದು ಹೋಯ್ತು. ಸೊ ನಮಗೆ ABD ಆನ್ಸರ್ ಆಗುತ್ತೆ. ಓಕೆ, ತದನಂತರದಲ್ಲಿ ನೋಡಪ್ಪ ರಾಜವಲಿ, ಇಲ್ಲಿ KS ಕ್ವಶನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಅಶೋಕಸ್ ಕಾನ್ಸೆಪ್ಟ್ ಆಫ್ ಧಮ್ಮ, ಇದನ್ನ ಜಿಯೋ ಸೈಂಟಿಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಅಶೋಕನ ಧರ್ಮ ಜೈನ ಧರ್ಮದ ತತ್ವವನ್ನು ಪ್ರತಿಪಾದಿಸುತ್ತದೆ. ಜೈನ ಧರ್ಮದ ತತ್ವಗಳನ್ನ ನೇರವಾಗಿ ಆ ಪೀಠಕಗಳಿಂದ ತೆಗೆದುಕೊಂಡು ಆ ಒಂದು ಶಾಸನಗಳ ಮೇಲೆ ಕೆತ್ತಿದೆ. ಸ್ಟೇಟ್ಮೆಂಟ್ ಸರಿನಾ ತಪ್ಪ? ಆನ್ಸರ್ಸ್ ಮಾಡಿ. ಇತ್ತೀಚೆಗೆ ಬಹಳಷ್ಟು ಜನ ನಾನು ಅನಾಲಿಟಿಕಲ್ ಕ್ವಶನ್ ಕೇಳ್ತಾ ಇರ್ತೀನಲ್ಲ, ಅದಕ್ಕೆ ತುಂಬಾ ಜನ ಆನ್ಸರ್ಸ್ ಮಾಡ್ತಾ ಇದ್ದೀರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಓವರ್ ಆನ್ಸರಿಂಗ್ ಫಾರ್ ಅವರ್ ಕ್ವಶನ್ಸ್. ಓಕೆ, ನಂತರದಲ್ಲಿ ಸೇಮ್ ರಾಜಾ ರಾಮಮೋಹನ್ ರಾಯ್, ಪಲ್ಲವಾಸು. ಓಕೆ ನೋಡಿ, ಡಿಸ್ಕಸ್ ದಿ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇನ್ ಬೆಂಗಾಲ್, ಇಂಡೈರೆಕ್ಟ್ಲಿ ಆಸ್ಕಿಂಗ್ ಕಾಯಂ ಜಮೀನ್ದಾರಿ ಪದ್ಧತಿ. ನಾನು PSI ಆಗಿದ್ದು ಇಂಟ್ರ್ಯೂ ಹೋಗ್ತಿದ್ದಲ್ಲ, ಹೆಂಗ್ ಗೊತ್ತಾ, ನನಗೆ ಗೊತ್ತು ಇವನ್ನೇ ಕೇಳ್ತಾನಂತೀನಿ, ಅವನೇ ಹೋಗಿ ಬರೆದು ಬರ್ತಿದ್ದೆ. ಪ್ರತಿ ವರ್ಷ ಅವನೇ ಬರೆದು ಬರ್ತಿದ್ದೆ. ಇಂಟ್ರ್ಯೂಲ್ ಕಡಿಮೆ ಸ್ಕೋರ್ ಆಗ್ತಿತ್ತು, ಇವರ ಇಂಟ್ರ್ಯೂ ಸ್ಕೋರ್ ಜಾಸ್ತಿ ಆಯ್ತು. 124 ಇಂದ 174 ಸ್ಟಾರ್ಟ್ ಆಯ್ತು. ಏನಕ್ಕೆ ಅಂತಂದ್ರೆ ನಾನು ಗುರುಗೊಂಡೆ ಪಾಳದಲ್ಲಿ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಮಾಡಿದ್ದಲ್ಲ, ಮಹಿಳೆಯರಿಗೋಸ್ಕರ ಟಾಯ್ಲೆಟ್ ರೂಮ್ ಅಭಿಯಾನ ಅಂತೇಳಿ. ನಮ್ಮ ತಾಯಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸೊ ಅದರಿಂದ ನನಗೆ ಜಾಸ್ತಿ ಸ್ಕೋರ್ ಬಂತು. ಓಕೆ, ಸೊ ದಟ್ಸ್ ಹೌ ಹ್ಯಾವ್ ಟು ಇನ್ಕ್ರೀಸ್, ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸೆಲ್ಫ್. ಓಕೆ, ಈ ಕ್ವಶನ್ ತೋರಿಸ್ತೀನಿ ಬನ್ನಿ. ಸರ್, ಕ್ವಶನ್ ಪೇಪರ್ ಆಲ್ರೆಡಿ ಫಿಕ್ಸ್ ಆಗಿದೆ, ನೀವು ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ ಅಂತಕ್ಕಂಥದ್ದು ನಿಮ್ಮ ಮೂರ್ಖತನ ಅಷ್ಟೇ, ಬಿಟ್ರೆ ಬೇರೆ ಏನು ಹೇಳಕ್ಕಾಗಲ್ಲ. ಓಕೆ ಸರ್, ನೋಡಿ, ಡು ಯು ಕನ್ಸಿಡರ್ LG ಆವನೂರ್ ಕಮಿಟಿ ರಿಪೋರ್ಟ್ ಆಸ್ ಎ ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್? ಸರ್, ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ನಮಗೆ ಚಿನ್ನಪ್ಪ ಗೌಡ ಅಂತ ಬರ್ತಾರೆ, LG ಆವನೂರ್ ಅಂತ ಬರ್ತಾರೆ. ಚಿನ್ನಪ್ಪ ಗೌಡ ಬರಲ್ಲ, LG ಆವನೂರ್ ಬರ್ತಾನೆ. ಇದನ್ನ ಯಾರು ಹೇಳ್ತಾರೆ? ಬುಕ್ಸ್ ಅಲ್ಲಿ ಹೇಳಲ್ಲ, ಶಾಂತಪ್ಪ ಸರ್ HVT ಅಲ್ಲಿ ಹೇಳ್ತಾರೆ. ಯಾವ್ದಾದ್ರು ಬುಕ್ಸ್ ಅಲ್ಲಿ ಹೇಳಿದ್ರೆ ಹೇಳಿ, ತೋರಿಸ್ಕೊಂಬಂದು ನನಗೆ ತೋರಿಸಿ. ಸರ್ ಹೌದು, ಇದನ್ನ ಫಸ್ಟ್ ಬರುತ್ತೆ, ಚಿನ್ನಪ್ಪ ರೆಡ್ಡಿ ಬರಲ್ಲ ಅಂತೇಳಿ ಯಾರು ಹೇಳಲ್ಲ. ಬರುತ್ತೆ, ವೆರಿ 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 ಲೆಸ್ ಚಿನ್ನಪ್ಪ ರೆಡ್ಡಿ. ಓಕೆ, ಬಟ್ ಯಾವುದೇ ಕಾರಣಕ್ಕೂ 1000% ಹೇಳ್ತೀನಿ, 100% ಅಲ್ಲ, 1000% ಹೇಳ್ತೀನಿ, ಚಿನ್ನಪ್ಪ ರೆಡ್ಡಿ AS ಮೇನ್ಸಿಗೆ ಬರಲ್ಲ. 100%, ನೋ ಡೌಟ್ ಇನ್ ದಟ್. ಯಾ, ಮುಂದೆ ಹೋಗೋಣ. ನೋಡ್ರಿ, ಶೇಷಾದ್ರಯ್ಯರ್ 98ನೇ ಪ್ರಶ್ನೆಯಲ್ಲಿ ಶೇಷಾದ್ರಯ್ಯರ್. ನೆಕ್ಸ್ಟ್ 3ನೇ ಪ್ರಶ್ನೆಯಲ್ಲಿ ಶೇಷಾದ್ರಯ್ಯರ್. ಯಾಕೆ? ಶೇಷಾದ್ರಯ್ಯರ್ ಈಸ್ HYT, ಹೈ ಯೀಲ್ಡಿಂಗ್ ಟಾಪಿಕ್. ಸರ್, ಈ ಪ್ರಶ್ನೆ ಅಟೆಂಡ್ ಮಾಡ್ಬೋದಾ? 95% ಇದು ಟಫ್ ಇದೆ, ವೆರಿ ಡಿಫಿಕಲ್ಟ್ ಟು ಅಟೆಂಡ್. ಅದರಲ್ಲೂ ಇದು ಸರಿಯಾಗಿ ಜೋಡಿಕೆ ಅಂತ ಮಾಡಿಲ್ಲ, ಒಂದು ಜೋಡಿ ಮಾತ್ರ, 2 ಜೋಡಿ ಮಾತ್ರ, 3 ಜೋಡಿ ಮಾತ್ರ, ಎಲ್ಲ ಜೋಡಿಗಳು. ಸರ್, ಇಂಥವು 100% ನಿಮಗೆ ಕ್ಲಾರಿಟಿ ಇದ್ರೆ ಮಾತ್ರ ಆನ್ಸರ್ಸ್ ಮಾಡಕ್ಕೆ. ಇದು UPSC ಇಂದ ಕಾಪಿ ಮಾಡ್ಕೊಂಡ್ಬಂದ್ರೆ ಇವರು, ಅರ್ಥ ಆಯ್ತಲ್ವಾ? ಇದು UPSC ಇಂದ ಕಾಪಿ ಮಾಡ್ಕೊಂಡ್ರು ಬಂದಿರತಕ್ಕಂತಹ ಅಂಶ. ಓಕೆ, ಸೊ ಆದ್ದರಿಂದ ಇದನ್ನ ಅಟೆಂಡ್ ಮಾಡ್ತಕ್ಕಂತಹ ಪ್ರಾಬಬಿಲಿಟಿ ತುಂಬಾ 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 ಕಡಿಮೆ. ಅದಕ್ಕೆ ನಾನು ಇಲ್ಲ ಎಲ್ಲವೂ ಆನ್ಸರ್ಸ್ ಹುಡುಕಂತ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ಬಟ್ ಎಸ್, ಅದು ಮಿರ್ಜಾ ಇಸ್ಮಾಯಿಲ್ ಎಕ್ಸಾಮ್ಸ್ HYT ಅಂತಕ್ಕಂಥ ಅಂಶವನ್ನು ನಾನು ನಿಮ್ಗೆ ಹೇಳಕ್ಕೆ ನಾನು ಇಲ್ಲಿ ಬಂದಿರತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಮೈಸೂರಿಗೆ ಸಂಬಂಧಪಟ್ಟದ್ದು ನೋಡಿ. ಮೈಸೂರು ಮೇಲೆ ಕೆಲವೊಬ್ರು ಬರ್ತಾರೆ, ಇನ್ನೊಬ್ರು ಆ ಒಬ್ಬ ವ್ಯಕ್ತಿ ಮೇಲೆ ಇವರು ಯಾವ ಪತ್ರಿಕೆಗಳನ್ನು ಸ್ಥಾಪಿಸಿದ್ರು ಅಂತ ಕೇಳಿದಾರೆ ಕ್ವಶನ್. ಇದು ಸಹ ಸರ್ ಮೈಸೂರು ಒಡೆಯರ್. ಕೆಳದಿ ನಾಯಕರಲ್ಲಿ ಕಂಡು ಬರ್ತಕ್ಕಂಥದ್ದು ಶಿವಪ್ಪ ನಾಯಕ, ಆತನ ಭೂಕಂದಾಯ ಮತ್ತು ಶಿಸ್ತು, ಅಷ್ಟೇ ಬರೋದು ಎಕ್ಸಾಮ್ಸ್ಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓಕೆ ಸರ್, ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ವಿಕಿಪೀಡಿಯಾ
ವಿಕಿಪೀಡಿಯಾ ಫಾಲೋ ಮಾಡಿ. ಓಕೆ, ವಿಕಿಪೀಡಿಯಾದಲ್ಲಿ ಮೊದಲ 10ರಿಂದ 20 ಲೈನ್ ಸಾಕು, ಎನಫ್. ಮೊದಲ 10 ಲೈನ್ ತುಂಬಾ ಸೀರಿಯಸ್ ಆಗೋದಿ, ನೆಕ್ಸ್ಟ್ 10 ಲೈನ್ ಮಾಮೂಲ್ ಆಗೋದಿ. ಕೃಷ್ಣರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್ 4th ವಾಸ್ 24th ಬಂತಲ್ಲಪ್ಪ. ಮೊದಲ 2ನೇ ಲೈನಲ್ಲಿದೆ, 2ನೇ ಲೈನಲ್ಲಿದೆ. ಓಕೆ, ಎಸ್. ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿದ್ದರು. ಇದು ನಿನಗೆ ಗೊತ್ತಿಲ್ಲ ಅನ್ಕೋ, ತೊಂದರೆ ಇಲ್ಲ. ನಾನು ಎಲ್ಲವೂ ಗೊತ್ತಿರಬೇಕು ಅಂತ ಹೇಳ್ತಾ ಇಲ್ಲ. ಮತ್ತೆ ನನಗೆ ಕ್ವಶನ್ ಪೇಪರ್ ಬಂದಮೇಲೆ ಇದನ್ನು ಹುಡುಕೋದು ಬಹಳ ಈಸಿ. ಅದಕ್ಕೆ ನಾನು ಈಸಿ ಅಂತ ಹೇಳ್ತಾ ಇಲ್ಲ, ಬಟ್ ಇದನ್ನು ವಿಕಿಪೀಡಿಯಾದಲ್ಲೂ ಕೊಟ್ಟಿದೆ. ಕೃಷ್ಣರಾಜ ಒಡೆಯರ್ ವಾಸ್ ದಿ ಫಸ್ಟ್ ಚಾನ್ಸಲರ್ ಆಫ್ ಬನಾರಸ್ ಯೂನಿವರ್ಸಿಟಿ, ವಿಕಿಪೀಡಿಯಾ. ಓಕೆ, ನೆಕ್ಸ್ಟ್ ನಿಮಗೆ ಇನ್ನೊಂದು ಹೇಳ್ತೀನಿ ಅಂದರೆ, ಥಿಂಕ್ ಮಾಡಿ, ಎಕ್ಸಾಮಿನರ್ ಮೈಂಡ್ ಸೆಟ್ ಥಿಂಕ್ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೂ ಬನಾರಸ್ ವಿಶ್ವವಿದ್ಯಾಲಯಕ್ಕೂ ಹೆಂಗೆ ಸಂಬಂಧ ಕಲ್ಪಿಸಕ್ಕೆ ಸಾಧ್ಯ? ಎಕ್ಸಾಮ್ನರ್ಗೆ ಅಷ್ಟು ಡೀಪ್ ಥಿಂಕ್ ಮಾಡ್ತಾರಂತೀರಾ? ಸಾಧ್ಯವಿಲ್ಲ. ಇದ್ದಾಗ ಮಾತ್ರ ನಿಂತು ಕೊಡೋಕೆ ಸಾಧ್ಯ. ಓಕೆ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಸೆಲೆಬ್ರೇಟೆಡ್ ಆನ್ August 7th ಬಿಕಾಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಲಿಂಕ್ ಕ್ರಿಯೇಟ್ ಮಾಡೋದು ಎಕ್ಸಾಮ್ನರ್ ಕೆಲಸ ಅಲ್ಲ, ಇರುತ್ತಾನೆ, ಇದ್ದನ್ನು ಆಗ್ತಾನೆ. ಸೊ ನೀವು ಬನಾರಸ್ ವಿಶ್ವವಿದ್ಯಾಲಯಕ್ಕೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೂ ಲಿಂಕ್ ಹೆಂಗಪ್ಪ ಅಂತಂದ್ರೆ ಅದಿರೋದಕ್ಕೆ ಅವ್ನು ಲಿಂಕ್ ಮಾಡಿದ್ದಾನೆ. ಓಕೆ, ಸೊ ಎಕ್ಸಾಮ್ನರ್ಗೂ ಸಹ ಕೆಲವೊಂದು ಇತಿಮಿತಿಗಳು ಇವೆ. ಅವರು ಇಲ್ಲದಿದ್ದನ್ನು ಕ್ರಿಯೇಟ್ ಮಾಡಿ ತಪ್ಪು ಸೇವ್ ಇದ್ದಿದ್ದನ್ನೇ ಕೊಟ್ಬಿಡ್ತಾರೆ. ಸೊ ಅಪ್ಲೈ ಯುವರ್ ಕಾಮನ್ ಸೆನ್ಸ್. ಎಸ್, ಇಟ್ ಈಸ್ ಬಿಟ್ ಡಿಫಿಕಲ್ಟ್, ಒಪ್ಕೊಂತೀನಿ. ಆದರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಇದು ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. HYT, ಸರ್ ಎಂ ವಿಶ್ವೇಶ್ವರಯ್ಯ HYT, KRS ಡ್ಯಾಮ್ HYT. ನೀವು 10ನೇ ಜಯಚಾಮರಾಜೇಂದ್ರ ಒಡೆಯರ್ ಎಕ್ಸಾಮ್ಸಿಗೆ ಬರಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಕ್ಸಾಮ್ಸಿಗೆ ಬರ್ತಾರೆ. ಇವ್ರ ಮೇಲೆ ಎಂತಹ ಕ್ವಶನ್ ಬಂದರೂ ಸಹ ನೀವು ಫುಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ 360 ಡಿಗ್ರಿಯಲ್ಲಿ ಓದ್ಕೋಬೇಕು. ಇವ್ರ ಬಗ್ಗೆ PhD ಮಾಡಬೇಕು. ಸೊ ಇವ್ರ ಬಗ್ಗೆ ಒಂದು ಒಳ್ಳೆ ಸಾಂಗ್ ಇದೆ. ನಮ್ಮ ಊರಿನ ಭಾಗದಾದಂತಹ ನಮ್ಮದು ಕುರುಗೋಡು, ನಮ್ಮ ಕುರುಗೋಡು ಪಕ್ಕದಲ್ಲಿ ರಾಜು ಎಂಬಿಗ್ನೂರು ಅಂತಕ್ಕಂಥವ್ರು ಒಂದು ಒಳ್ಳೆ ಸಾಂಗನ್ನ ಕಾಂಪೋಸ್ ಮಾಡಿದ್ದಾರೆ. ಅಂದರೆ ಸಂಗೀತ ನಿರ್ದೇಶನ ಅವ್ರದೇ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾಸ್ಟರ್ ಆನಂದ್ ಅವರು ನಾಯಕತ್ವ ಸಾಂಗು ಅವ್ರದ್ದಿದೆ. ಮರೆಯೋದುಂಟೆ ಮೈಸೂರು ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಕ್ಕತ್ತಾಗಿದೆ ಸಾಂಗ್. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಸಾಂಗ್ ಇದೆ, 10ನೇ ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಸಾಂಗ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ಸ್ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು, ಎಸ್ ನೋಡಪ್ಪ, ಎಂ ವೆಂಕಟಕೃಷ್ಣಯ್ಯ. ರಾಷ್ಟ್ರೀಯತೆ ಮತ್ತು ಪ್ರಜಾಸತ್ತಾತ್ಮಕ ಆದರ್ಶಗಳನ್ನು ಪ್ರಚಾರ ಮಾಡಲು ಮೈಸೂರು ಸಂಸ್ಥಾನದ, ಅಗೇನ್ ಮೈಸೂರು ಸಂಸ್ಥಾನ ನೋಡಿ, ಮೈಸೂರು ಸಂಸ್ಥಾನ. ಓಕೆ, ಎಂ ವೆಂಕಟಕೃಷ್ಣಯ್ಯನವರು ಆರಂಭಿಸಿದ ಕನ್ನಡ ದಿನಪತ್ರಿಕೆಗಳನ್ನು ಗುರುತಿಸಿ. ಇದು ಗೋವಿಂದ. ಇದನ್ನು ಟಚ್ ಮಾಡಿದ್ರೆ ಸುಟ್ಟೋಗ್ಬಿಡ್ತೀರ. ಡೋಂಟ್ ಅಟೆಂಡ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಆಯ್ತಪ್ಪ, ನಾಳೆ ಯಾರೋ ಒಬ್ರು ಬರ್ತಾರೆ, ಇದು ಈ ಪುಸ್ತಕದಲ್ಲಿ ಇದೆ ಅಂತ ಹೇಳ್ತಾರೆ. ಸರ್, ಬಂದ ಮೇಲೆ ಹೇಳಿದಿರ ಸರ್? ನೀವು ಬರೋಕ್ಕಿಂತ ಮುಂಚೆ ಹೇಳಿ. ನಾನು ಹೇಳಿದ್ದೀನಲ್ಲ, ಸರ್ ಮಿರ್ಜಾ ಇಸ್ಮಾಯಿಲ್ ಬರ್ತಾರೆ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಬರ್ತಾರೆ, ನ್ಯಾಷನಲ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಬರುತ್ತೆ, ಅಕಬರ್ ಬರ್ತಾವನೆ. ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಬೇಡಿ. ಓಕೆ, ಆದರೆ ನನಗೆ ಯಾವುದೇ ಪುಸ್ತಕ ಲೇಖಕರ ಕುರಿತು ಅಸಮಾಧಾನ ಇಲ್ಲ. ಎಲ್ಲರೂ ಅವ್ರ ರಮಣ ತಮ್ಮ ಆಥರ್ ಬುಕ್ಸ್ನ ಓದಲೇಬೇಕಂತ ಪ್ರಮೋಟ್ ಮಾಡ್ತಕ್ಕಂಥವ್ ನಾನು. ಬರೀ ಸ್ಟೇಟ್ ಬುಕ್ಸ್ ಓದಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅನ್ನೋ ಕಾಲದಲ್ಲಿ ಇಲ್ಲ. ನಾವು ರೀಡ್ ಆಥರ್ ಬುಕ್ಸ್, ತಪ್ಪೇನು ಇಲ್ಲ, ಓದ್ಬೇಕು ಆಥರ್ ಬುಕ್ಸ್. ಆಥರ್ ಬುಕ್ಸ್ ಏನು ಮಾಡ್ತಾರೆ ಅಂತಂದರೆ, ಅವರು ಸಾಕಷ್ಟು ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ. ಸೊ ಇಂತಹ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಾರದು. 1% ಗೊತ್ತಿಲ್ಲ. ಓಕೆ, ಈ ಕೆಳಗಿನಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ವೇದಗಳ ಕಾಲ, ಅವರ ಒಂದು ಸಾಮಾಜಿಕ ಜೀವನ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇಂದ್ರ, ಅಗ್ನಿ, ವರುಣ, ಸೋಮ, ಓಕೆ, ಭೂಷಣ. ಓಕೆ, ಸೊ ತದನಂತರದಲ್ಲಿ ಗವಿಷ್ಟಿ, ವಾರ್ ಆಫ್ ಕೌಸ್. ಓಕೆ, ಇದನ್ನ ಗವಿಷ್ಟಿ ಅಂತಾರೆ. ಸರ್ಚ್ ಫಾರ್ ಕೌಸ್, ಗವಿಷ್ಟಿ. ಓಕೆ, ಇಂದ್ರ ಅಂದ್ರೆ ಪುರಂದರ ಅಂತ ಬರೆದಿದ್ದಾನೆ. ಇದೊಂದು ಗೊತ್ತಿದ್ರೆ, ಇಂದ್ರ ಅಂದ್ರೆ ಪುರಂದರ. ಸೊ ಕರೆಕ್ಟ್. ಎಷ್ಟಿದೆಯಪ್ಪ?
1 ಮತ್ತು 3 ಇದು ಹೋಯಿತು. ಸೊ 1 ಮತ್ತು 3 ಇದೆ. ಓಕೆ ಸರ್, 50-50 ಇತ್ತು ಅಂತಂದ್ರೆ ಯು ಆರ್ ರೈಟ್. ಯು ಹ್ಯಾವ್ ಟು ಅಟೆಂಡ್ ಸಚ್ ಟೈಪ್ ಆಫ್ ಕ್ವಶನ್. ಇಲ್ಲ ಅಂದ್ರೆ ನಿಮಗೆ ಗೊತ್ತಿರೋದನ್ನೇ ಕೇಳ್ಬೇಕಂದ್ರೆ ಒಂದು 15ರಿಂದ 20 ಕ್ವಶನ್ ಗೊತ್ತಿರ್ತಾವೆ ಅಷ್ಟೇ. ಈಗ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದ್ರೆ ಮತ್ತೆ ವೇದಗಳ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಟರ್ಮಿನಾಲಜಿ. ಸರ್, ಈ ಟರ್ಮಿನಾಲಜಿಯನ್ನ ಪುಸ್ತಕದಲ್ಲಿ ಹೆಂಗೆ ಕೊಡ್ತಾರೆ ಹಂಗೆ ಓದಬೇಡಿ. PYQs ಅಲ್ಲಿ ಯಾವ್ದು ಬಂದಿದ್ದಿಲ್ಲ ಅದನ್ನು ಓದ್ಕೊಳ್ಳಿ. ಎಕ್ಸಾಮ್ಸ್ಗೆ ಹೆಲ್ಪಿಗೆ ನಿಮಗೆ ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಈ ಕೆಳಗಿನವರಲ್ಲಿ ಬೋಧಿಸತ್ವರನ್ನು ಗುರುಸಿ: ಮಂಜುಶ್ರೀ, ಅಮಿತಾಭ, ವೈರೋಚನ, ಅವಲಿಕೇತೇಶ್ವರ, ABCD. ಇದನ್ನ ನಾನು 1000 ಬಾರಿ ಹೇಳಿದ್ದೀನಿ. ಬುದ್ಧಿಸಂನ ಬೋಧಿಸತ್ವದಿಂದ ಹೆಂಗಲಿಂದ ಓದ್ಕೊಳ್ಳಿ. ನಾನು ಯಾಕೆ ಹೇಳಿದೆ ಅಂತಂದ್ರೆ PYQs ಅಲ್ಲಿ ಬಂದಿದೆ ಸರ್. 2017ರಲ್ಲಿ ಬಂದಿದೆ, 2018ರಲ್ಲಿ ಬಂದಿದೆ. ಓಕೆ, 2018ರಲ್ಲಿ ಬಂದಿದೆ. ತದನಂತರದಲ್ಲಿ ಮತ್ತೆ 2018. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಬೋಧಿಸತ್ವಾಸ್ ಈಸ್ ಆರ್ ಕರೆಕ್ಟ್? They were perceived as deeply compassionate being who accumulated merit through their efforts. Okay, next, they made attempt to attain Nibbana. CAPF 2017. The paintings of Bodhisattva Padmapadi is one of the most famous of illustrated paintings. Ajanta ಇದರ ಬಗ್ಗೆ PhD ಮಾಡಿ. ಅಜಂತ ಕೇವ್ಸ್ ಬಗ್ಗೆ, ಭಾಗ ಕೇವ್ಸ್ ಬಗ್ಗೆ 4 ಲೈನು, ಬಾದಾಮಿ ಕೇವ್ಸ್ ಬಗ್ಗೆ 4 ಲೈನು, ಎಲ್ಲೋರ ಕೇವ್ಸ್ ಬಗ್ಗೆ 10 ಲೈನು. ಸೊ ದಿಸ್ ಇಸ್ ಆಲ್ ಅಬೌಟ್ HYT. ನಾವು ಇಂಥ ಕೇವ್ಸ್ ಬಗ್ಗೆನೇ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಕ್ವಶನ್ ಕೇಳೋದು. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂಡ್ ಐಲ್ಡಿಂಗ್ ಟಾಪಿಕ್ ಮೇಲೆ ಟೆಸ್ಟ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ದು ಉದ್ದೇಶನೇ ಹಿಸ್ಟ್ರಿ. ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಎಕ್ಸಾಮ್ನರ್ ಏನಂತ ನಿಮ್ಗೆ ತಿಳಿಸ್ತಾ ಇದೀವಿ ಅಷ್ಟೇ. ಬಿಟ್ರೆ ನಿಮ್ಗೆ ಬೋಧಿಸತ್ವ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಓದ್ಕೊಳಕ್ಕಾಗಲ್ವಾ? ಆಗುತ್ತೆ. ಸೊ ನಮ್ಮ ಪವನ್ ಬರ್ದಿದ್ದಾನೆ, ಅವಲಿಕುತೇಶ್ವರ, ಪದ್ಮಪಾಣಿ, ಮಂಜೂಷಾ, ಮೈತ್ರೇಯ. ಓಕೆ, ಮೈತ್ರೇಯ ಅಂದ್ರೆ ಏನು? ಫ್ಯೂಚರ್ ಬುದ್ಧ. ಮಂಜುಶ್ರೀ ಅಂದ್ರೆ ಏನು? ಪ್ರಜ್ಞೆ ಮತ್ತು ಜ್ಞಾನದ ಬೋಧಿಸತ್ವ. ಅವಲೋಕಿತೇಶ್ವರ ಅಂತಂದ್ರೆ ಏನು? ಕರುಣೆಯ ಪ್ರತೀಕ. ಕೇಳ್ತಾರೆ ನಾಳೆ ಎಕ್ಸಾಮ್ ಟಫ್ ಆದಂಗೆಲ್ಲ, ಅವಲೋಕಿತೇಶ್ವರ ಅಂದ್ರೆ ಬೋಧಿಸತ್ವ ಅಂದ್ರೆ ತಿಳ್ಕೊಳ್ಬಾರ್ದು. ಆತ ಏನನ್ನ ಸೂಚಿಸ್ತಾನೆ? ಮೊನ್ನೆ ಜಿಯೋ ಸೈಂಟಿಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಡಿಕೋಡ್ ಮಾಡಿ ನಮ್ಮ HYT ಕ್ಲಾಸಲ್ಲಿ ಹಾಕಿದ್ದೀನಿ, ಯೂಟ್ಯೂಬಲ್ಲಿ ಹಾಕಿಲ್ಲ ಅದನ್ನ. ಬುದ್ಧನ ಬಗ್ಗೆ ತಿಳಿಸ್ತಕ್ಕಂತಹ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ, ಲಲಿತ ವಿಸ್ತಾರ. ತೇರಿಗತ ಅಂದ್ರೆ ಏನು? ಅಧ್ಯಯನ ಬುದ್ಧಿಸಂ ಅಂದ್ರೆ ಏನು? ಎಕ್ಸಾಮ್ಸ್ ಇಂಪಾರ್ಟೆಂಟ್. ತೇರಿಗತ ಅಂತಂದ್ರೆ ಬೌದ್ಧ ಸನ್ಯಾಸಿಗಳ ಬಗ್ಗೆ ತಿಳಿಸ್ತಕ್ಕಂಥ. ವಿನಯ ಪೀಠಿಕ ಏನನ್ನ ಹೇಳುತ್ತೆ? ಅಭಿಧಮ್ಮ ಪೀಠಕ ಏನನ್ನ ಹೇಳುತ್ತೆ? ಓಕೆ, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ತದನಂತರದಲ್ಲಿ ವೈಸ್ ರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಐ ಹ್ಯಾವ್ ಟೋಲ್ಡ್ ಯು, ರಿಪ್ಪನ್ ರಾಜಕುಮಾರ್, ಲಿಟ್ಟನ್ ವಜ್ರಮುನಿ. ರಿಪ್ಪನ್ ಅಂದ್ರೆ ರಿಫಾರ್ಮ್ಸ್, HYT. ಸರ್, ನಾನು ಲಾರ್ಡ್ ಲಿನ್ಲಿತ್ಗೋ ಬಗ್ಗೆ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳಿ. ಲಾರ್ಡ್ ಎಲ್ಲಿಗಿನ ಬಗ್ಗೆ ಓದಬೇಡಿ, ಅವಶ್ಯಕತೆ ಇಲ್ಲ. ಚೇಮ್ಸ್ಫರ್ಡ್ ರಿಫಾರ್ಮ್ಸ್ ಇಂಪಾರ್ಟೆಂಟ್, ಚೇಮ್ಸ್ಫರ್ಡ್ ಇಂಪಾರ್ಟೆಂಟ್ ಅಲ್ಲ ಸರ್. ಮತ್ತೆ ಪುಸ್ತಕದಲ್ಲಿ ಎಲ್ಲ ಗವರ್ನರ್ ಜನರಲ್ ಬಗ್ಗೆ ಕೊಟ್ಟಿರ್ತಾರಲ್ಲ ಸರ್, ಅವ್ರು ಪುಸ್ತಕ ಕೊಡ್ತಾರೆ, ಅವ್ರಿಗೇನು ಸಮಸ್ಯೆ? ಕೊಡ್ಲಿ, ಓದ್ರ ನೀವಲ್ಲಪ್ಪ. ನಿಮ್ಮ ರ್ಯಾಮು ಎಲ್ಲ ನೆನ್ಪಿಡಕ್ಕಲ್ಲ ಎಲ್ಲ ಗವರ್ನರ್ ಜನರಲ್ಸ್ನ. ನೋಡಿ, ಆಗಸ್ಟ್ 27ರಂದು, ಹೋದ ವರ್ಷ ಆಗಸ್ಟ್ 27ರಂದು ಲಾರ್ಡ್ ರಿಪ್ಪನ್ ಬಗ್ಗೆ ಮಧುಗೌಡ ಅಂತಕ್ಕಂಥವ್ರು ಹೋಮ್ವರ್ಕ್ ಅನ್ನ ಮಾಡಿದ್ದಾರೆ. ಏನಕ್ಕೆ ನಾನು ರಿಪ್ಪನ್ ಹೇಳ್ತೀನಿ ಅಂದ್ರೆ, ದಿಸ್ ಈಸ್ ದಿ ರೀಸನ್. ಆ ಮನುಷ್ಯನೇ ಬರ್ತಾನ್ರಿ ಪದೇ ಪದೇ ಪದೇ, ಅವಪ್ಪನೇ ಬರೋದು. ಲಿಟ್ಟನ್ ಬರಲ್ಲ. ಲಿಟ್ಟನ್ ವಜ್ರಮುನಿ ಇಂಡಿಯಾದವ್ರನ್ನ ಹೆಂಗ್ ನೋಡ್ತಿದ್ದ, ಎಲ್ಲಾ ಕುನ್ನಿಗಳ. ಆದ್ರೆ ರಿಪ್ಪನ್ ಬರ್ತಾನೆ. ರಿಪ್ಪನ್ ಬಂದು ಭಾರತೀಯರನ್ನು ಕುರಿತು, ನಾನಿರುವುದೇ ನಿಮಗಾಗಿ, ನೀವಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವುದೆಲ್ಲ ಹಾಯಾಗಿ. ಏನಕ್ಕೆ ಹಿಂಗಿಟ್ರಿ? ಈಗ ಸಾಂಗ್ ಮೂಲಕ ನೆನ್ಪಿಡೋದು ಬಹಳ ಈಜಿ ಅಂತ ಸಾಂಗ್ ಆಡ್ತೀನಿ, ಅರ್ಥ ಆಯ್ತಾ? ನೋಡಿ, ಬರ್ದಾನೆ ಲಾರ್ಡ್ ರಿಪ್ಪನ್. 1881ರಲ್ಲಿ ಕಾರ್ಖಾನಾ ಕಾಯ್ದೆ ಜಾರಿಗೆ ತರ್ತಾರೆ.
ನೋಡಿ ಡಿಟ್ಟೋ. ನೆಕ್ಸ್ಟು ವರ್ನಾಕ್ಲರ್ ಪ್ಲಸ್ ಆಕ್ಟ್ ಅನ್ನು ರದ್ದು ಮಾಡಿದ. 1872ರಲ್ಲಿ ವರ್ನಾಕ್ಲರ್ ಪ್ಲಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಹೋಯ್ತ್ ಸ್ಟೇಟ್ಮೆಂಟ್ ಡಿ. ಗೋವಿಂದ ಗೋವಿಂದ. ಅವಾಗ ನಮಗೆ ಎ ಉಳಿತು. ಎ ಮತ್ತು ಬಿ ಅವನೇ ಸರಿ ಅಂತ ಕೊಟ್ಬಿಟ್ಟಿದ್ದಾನೆ. ಬಿ ಸ್ಟೇಟ್ಮೆಂಟ್ ಓದೋ ಅವಶ್ಯಕತೆ ಇಲ್ಲ. ಸಿ ನೋಡಬೇಕು. ಮೈಸೂರಿನ ಒಡೆಯ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. 1831ರಲ್ಲಿ ಹೋದಂತಹ ಆಡಳಿತ, ಕಮಿಷನರ್ ಆಡಳಿತ 1831ರಿಂದ 1881ರವರೆಗೆ, 1830ರಿಂದ 1881ರಲ್ಲಿ ಒಡೆಯರಿಗೆ ಪುನಃ ಅಧಿಕಾರವನ್ನ ಕೊಟ್ಟಂತಹ ಕೀರ್ತಿ ರಿಪ್ಪನಿಗೆ ಬರುತ್ತೆ. ಬೂದಿ ಬಸಪ್ಪನ ದಂಗೆ, ಬೂದಿ ಬಸಪ್ಪ ಓಕೆ, ಆತನ ದಂಗೆ ಕಾರಣ ನೀವು ನಿಯಂತ್ರಿಸಲು ವಿಫಲರಾಗಿದ್ದೀರಿ ಅಂತೇಳಿ ಕಮಿಷನರ್ ಆಳಕ್ಕೆ ಬರುತ್ತೆ. ಕಮಿಷನರ್ ಅಲ್ಲಿ ಬೌರಿಂಗು, ಕಬ್ಬನ್ನು, ಇವರಿಬ್ಬರೇ ಇಂಪಾರ್ಟೆಂಟ್. ಅವ್ರ ಮೇಲೆ ಸಹ ಕ್ವಶನ್ಸ್ ಬರುತ್ತೆ. HYT ನೋಡಿ, ರಿಪ್ಪನ್ ಒಳ್ಳೊಳ್ಳೆ ಕೆಲಸ ಮಾಡ್ತಾನ್ರಿ. ನೋಡಿ 1881ರ ಕಾರ್ಖಾನೆ ಕಾಯ್ದೆ ಜಾರಿಗೆ ತಂದನು. 7 ವರ್ಷದೊಳಗಿನ ಮಕ್ಕಳನ್ನು ಕೆಲಸ ಮಾಡೋದು ನಿಷೇಧ. ಎಂತ ಒಳ್ಳೆ ಕೆಲಸ ರೀ ಇದು. ಆರ್ಟಿಕಲ್ 24 ಆಫ್ ದಿ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಂದಂತಹ ಕೀರ್ತಿ ಯಾರಿಗೋಗುತ್ತೆ? ಇವ್ರಿಗೋಗುತ್ತೆ, ರಿಪ್ಪನ್. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲಸ. 12 ವರ್ಷದೊಳಗಿನ ಮಕ್ಕಳಿಗೆ ಸೀಮಿತ ಸಂಖ್ಯೆ ಕೆಲಸದ ಸಮಯ ನಿಷೇಧಿಸಿತು. ಇಂತಹ ಒಳ್ಳೆ ಕೆಲಸ ಮಾಡ್ತಾನೆ ನೋಡಿ. ನೆಕ್ಸ್ಟು ICS ಏಜ್ ಅನ್ನು 19ರಿಂದ 21ಕ್ಕೆ ಏರಿಸಿದ. ಒಳ್ಳೆ ಕೆಲಸ. ಮೈಸೂರನ್ನು ಪುನಃ ಒಡೆಯರಿಗೆ ಹಸ್ತಾಂತರಿಸಿದ. ನೋಡಿ, ಆಸ್ ಇಟ್ ಈಸ್ ಕಟ್ ಕಾಪಿ ಪೇಸ್ಟ್. ನೀವು ಇದನ್ನ ಬಿಟ್ಟು ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ ಅಂದ್ರೆ, ನನಗೂ ಹಿಂಗೆ ಯಾವ ಮಾಡಿಸ್ಬಿಟ್ಟಿದ್ರು. ನಾನು ಫಸ್ಟ್ UPSC ಓದ್ಬೇಕಾದ್ರೆ ಕ್ವಶನ್ ಪೇಪರ್ ರಿಪೀಟ್ ಏನ್ರಿ AS ಎಕ್ಸಾಮ್ ಅಂದ್ರೆ ಅಂತ ಹೇಳ್ತಿದ್ರು. ಏನು ಅಲ್ಲ ಅದು. IAS ಎಕ್ಸಾಮ್ ಅಂದ್ರೆ IAS ಎಕ್ಸಾಮ್. ಪ್ರತಿ ವರ್ಷ 1000 ಜನ ಕ್ಲಿಯರ್ ಮಾಡ್ತಾರೆ. ಆ 1000 ಜನ ಏನೋ ಭೂಮಿ ಬಿಟ್ಟು ಎಲ್ಲಾದ್ರೂ ಮಂಗಳ ಶುಕ್ರ ಗ್ರಹದ ಬಿಟ್ಟು ಬಂದಾರ? ಇಲ್ಲಲ್ಲ. ನಮ್ಮಂತವ್ರು 3rd ಕ್ಲಾಸ್ ಫೇಲ್, 2nd PUC ಫೇಲ್ ಆದವರು ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಇದು ಎಕ್ಸಾಮ್ ಟೋನ್ ಆಲ್ರೆಡಿ ಸೆಟಪ್ ಆಗಿದೆ. ಓಕೆ ನೋಡಿ, ಇಲ್ಬರ್ಟ್ ಬಿಲ್ ಇದು ಬಹಳ ಇಂಪಾರ್ಟೆಂಟ್. HYT ಇದು. ಓಕೆ, ನೆಕ್ಸ್ಟು ಲಾರ್ಡ್ ರಿಪ್ಪನ್ ಬಗ್ಗೆ ಕೇಳ್ತಾರೆ. ಓಕೆ, ಸೊ ನೋಡಿ ಇಲ್ಲಿ ಫ್ಯಾಕ್ಟರಿ ಆಕ್ಟ್ ಕೇಳಿದ್ದಾರೆ. ಸರ್ ಸಿಕ್ಕಾಪಟ್ಟೆ ಇದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಸೊ ನಾವು ಅದಕ್ಕೆ ಹೋಮ್ವರ್ಕ್ನ ಶೇರ್ ಮಾಡಿಬಿಡ್ತೀವಿ. ಯಾವ ಬೆಸ್ಟ್ ಹೋಮ್ವರ್ಕ್ ಯಾರು ಇರ್ತಾವಲ್ಲ ಅವನ್ನ ನಾವು ಶೇರ್ ಮಾಡಿಬಿಡ್ತೀವಿ. ಓಕೆ, ಕಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ನನ್ನ ಮೇಲೆ ಆಲ್ರೆಡಿ KS ಕ್ವಶನ್ ಪೇಪರ್ ಬಂದಿದೆ. ಕಾಯಂ ಜಮೀನ್ದಾರಿ ಪದ್ಧತಿ HYT ರೀ. ನೋಡಿ, ಪರ್ಮನೆಂಟ್ ಸೆಟಲ್ಮೆಂಟ್, ತದನಂತರದಲ್ಲಿ ರೈತೋವಾರಿ, ತದನಂತರದಲ್ಲಿ ಮಹಲ್ವಾರಿ. ಮಹಲ್ವಾರಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ, 1 ಲೈನ್ ಇನ್ಫಾರ್ಮೇಶನ್. ಇದು ಪ್ರಿಲಿಮ್ಸ್ ಪ್ಲಸ್ ಮೇನ್ಸು. ರೈತೋವಾರಿ ಓನ್ಲಿ ಪ್ರಿಲಿಮ್ಸ್. ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, CAPFL ಕೇಳಿದ್ದಾರೆ. CAC ಪ್ರಿಲಿಮ್ಸ್ 2024 ಕೇಳಿದ್ದಾರೆ. ಮತ್ತೆ ಇನ್ನೇನು ಹೇಳ್ಬೇಕಪ್ಪ ನಿಮಗೆ? IAS ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ ಅಂತ. IAS ಎಕ್ಸಾಮೇ ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ. ಇನ್ನು ಅವ್ರಿಗೆ ಕಂಪೇರ್ ಮಾಡೋದು, ನೀವು ಹೋಗೋದು C ಗ್ರೂಪು PSI ಅಪ್ಪ, ನಿಮ್ದು C ದರ್ಜೆ ಗ್ರೇಡ್. ನೀವು ಅವ್ರು ಹೇಳಿದ ಕೆಲಸ ಮಾಡ್ಬೇಕು. IAS ಹೇಳಿದ್ರೆ ಅವ್ರಿಗೆ ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ ಅಂದ್ರೆ ಮತ್ತೆ ನಿಮ್ಗೆ ಯಾಕಪ್ಪ ಹೊಸ ಕ್ವಶನ್ ಪೇಪರ್ ತಂದು ಕೊಟ್ಟು ಹೊಸದ ಅನ್ವೇಷಣೆ ಮಾಡ್ತಾನಂತೀರಾ? ನೋ ಸರ್, ನೋ. ಅರ್ಥ ಆಯ್ತಾ? ದಿ ಪರ್ಮನೆಂಟ್ ಸೆಟಲ್ ಸಿಸ್ಟಮ್ ವಾಸ್ ರೇರ್ಲಿ ಎಕ್ಸ್ಟೆಂಡೆಡ್ ಟು ಎನಿ ರೀಸನ್ ಬಿಯಾಂಡ್ ಬೆಂಗಾಲ್. ಎಸ್ ಸ್ಟೇಟ್ಮೆಂಟ್ 1 ಕರೆಕ್ಟ್. ನೋಡಿ, ಕಾಯಂ ಜಮೀನ್ದಾರಿ ಇದನ್ನು 1793ರಲ್ಲಿ ಕಾರ್ನ್ವಾಲಿಸ್ ಪರಿಚಯಿಸಿದ. ಎಸ್ ಇಂಪಾರ್ಟೆಂಟ್. ನೆಕ್ಸ್ಟು ಕಾರ್ನ್ವಾಲಿಸ್ ಕೋಡ್ ಎಕ್ಸಾಮ್ಸ್ಗೆ HYT. ಕಾರ್ನ್ವಾಲಿಸ್ ಕೋಡ್ ಎಕ್ಸಾಮ್ಸ್ಗೆ HYT ಮೋಸ್ಟ್ ಇಂಪಾರ್ಟೆಂಟ್. ಈ ವ್ಯವಸ್ಥೆಯನ್ನು ದಕ್ಷಿಣ ಭಾರತ ಪ್ರಾಂತ್ಯಗಳಲ್ಲಿ ಕಾರ್ಯಗತಗೊಳಿಸುವು. ತಪ್ಪು. ದಕ್ಷಿಣ ಭಾರತದಲ್ಲಿ ನಮಗೆ ರೈತವಾರಿ. ಸೊ ಈಗ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ರೈತವಾರಿ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಓಕೆ, ಜಮೀನ್ದಾರರು 10/11 ಭಾಗದ ತೆರಿಗೆಯನ್ನು ಪಾವತಿಸಿದರು. ಎಸ್, ಈ ಪದ್ಧತಿಯ ಪ್ರಕಾರ ಜಮೀನ್ದಾರರು ಭೂವರ್ಧನ ಹಕ್ಕುಗಳನ್ನು ವಂಶ ಪಾರಂಪರ್ಯವಾಗಿರಲಿಲ್ಲ. ಇಲ್ಲ, ಜಮೀನ್ದಾರ ಏನಾದರೂ ಟ್ಯಾಕ್ಸ್ ಕಟ್ತಾ ಇದ್ರೆ ವಂಶ ಪರಂಪರೆ ಅವನ ಮಕ್ಕಳಿಗೆ ಆಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಸಪೋಸ್ ಜಮೀನ್ದಾರ ಕಟ್ಟಿಲ್ಲ ಅಂದ್ರೆ ಬೇರೆ ಜಮೀನ್ದಾರಿಗೆ ಹೋಗ್ತಕ್ಕಂತಹ ಪದ್ಧತಿ ಇತ್ತು, ಸನ್ಸೆಟ್ ರೂಲ್ಸ್ ಇತ್ತು. ಓಕೆ, ಇದು ಕಾಯಂ ಜಮೀನ್ದಾರಿ ಪದ್ಧತಿ. ಓಕೆ, ಸೊ ರೈತವಾರಿ ಪದ್ಧತಿ ಬಗ್ಗೆ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಕಾಯಂ ಜಮೀನ್ದಾರಿ ಪದ್ಧತಿ,
ಲಾರ್ಡ್ ಕಾರ್ನ್ವಾಲಿಸ್, ಬಂಗಾಲ್, ಬಿಹಾರ್, ಒರಿಸ್ಸಾ. ಇಟ್ ವಾಸ್ ಎ ಪಾರ್ಟ್ ಆಫ್ ಬೆಂಗಾಲ್. ಓಕೆ, ನೋಡಿ ಇಷ್ಟೆಲ್ಲ ಬರ್ಕಂತ ಹೋಗಿದ್ದಾರೆ. ಸೊ ತದನಂತರದಲ್ಲಿ ಫಂಡಮೆಂಟಲ್ ರೈಟ್ಸ್, ಒಂದು ಕ್ವಶನ್ ಫಿಕ್ಸ್ ಅಪ್ಪ. ಫಂಡಮೆಂಟಲ್ ರೈಟ್ಸ್ ಸರ್, ಫಂಡಮೆಂಟಲ್ ರೈಟ್ಸ್ನ ನೀವು IAS ಪ್ರಿಪೇರ್ ಆಗ್ತಾ ಇದ್ರೆ ಕರೆಂಟ್ ಅಫೇರ್ಸು ಪ್ಲಸ್ ಸ್ಟ್ಯಾಟಿಕ್. ಈಗ ರೈಟ್ ಟು ಇಂಟರ್ನೆಟ್ ಇಸ್ ಎ ಪಾರ್ಟ್ ಆಫ್ ಆರ್ಟಿಕಲ್ 21 ಅಂತ ಹೇಳಿದ್ದಾರೆ. ಯಾವ ಪ್ರಕರಣದಲ್ಲಿ ಹೇಳಿದ್ದಾರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವೆಲ್ಲ ಸಿಂಪಲ್, ಇವನ್ನೆಲ್ಲ ಹೇಳಲ್ಲ. ಬಟ್ ಇಂಥವನ್ನೇನಾದ್ರು ತಪ್ಪು ಮಾಡಿದರೆ ನಿಮಗೆ ಗೂಸ, ಎಕ್ಸಾಮ್ನಲ್ಲಿ ಗೂಸ ಕೊಡ್ತಾರೆ. ಓಕೆ, ವಿಶ್ವಸಂಸ್ಥೆ HYT, ಐ ಹ್ಯಾವ್ ಟೋಲ್ಡ್ ಯು ವಿಶ್ವಸಂಸ್ಥೆ ಇಂಪಾರ್ಟೆಂಟ್. ಓಕೆ, ಎಸ್. ಕೆಳಗಿನ 2 ಹೇಳಿಕೆಗಳನ್ನು ನೀಡಲಾಗಿದೆ, ಒಂದನ್ನು ಪ್ರತಿಪಾದನೆ, ಮತ್ತೊಂದು ಕಾರಣ ಎಂದು ಸಂಕೇತ ನೀಡಲಾಗಿದೆ. ಸರಿಯಾದ ಉತ್ತರ ನಡೆಸಿ. ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯವನ್ನು ಬಯಸುತ್ತದೆ. ಎಸ್. ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಎಸ್. ಸೊ A ಮತ್ತು R ಎರಡೂ ಸರಿ. ಹೇಗೆ R ಸರಿಯಾದ ವಿವರಣೆ ಅಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಶನ್ ಪೇಪರ್ ಡಿಕೋಡಿಂಗ್. ಓಕೆ, ಸೊ ಹೀಗೆ ನೀವು ಎಕ್ಸಾಮ್ಸನ್ನು ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ನಾವೀಗ ನೆಕ್ಸ್ಟ್ ವಿಡಿಯೋದಲ್ಲಿ ಮಗದೊಂದು ಕ್ವಶನ್ಸ್ ತೆಗೆದುಕೊಂಡು ಬರ್ತೀವಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತೀವಿ. ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಿಂದ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ.